ಈ ದಿನದಲ್ಲಿ ನಾನು ಆರಿಸಿಕೊಂಡಿರುವಂತ ಭಾಗ ನೋಹನ ದಂಪತಿಯ ಕುರಿತು ನಿಮ್ಮ ಮುಂದೆ ಕೆಲವು ವಿಷಯಗಳನ್ನು ಇಡಲಿಕ್ಕೆ ಇಷ್ಟಪಡ್ತೇನೆ. ನೋಹನ ಜೀವಿತವು ಅದೊಂದು ವಿಶೇಷವಾದ ಜೀವಿತವಾಗಿತ್ತು ಎಂಬುದಾಗಿ ನೋಡ್ತೇವೆ. ಆ ವಾಕ್ಯವನ್ನು ನಾವು ಕಲಿಯುವಾಗ ಅದರಲ್ಲಿ ನಾನು 3 ಭಾಗವನ್ನ ಮಾಡ್ಕೊಂಡಿದ್ದೇನೆ. ಮೊದಲನೇದಾಗಿ ಜಲಪ್ರಳಯ ಯಾಕೆ ಉಂಟಾಯಿತು ಎಂಬುದಾಗಿ, ಮತ್ತು ದೇವರು ನೋಹನನ್ನೇ ಯಾಕೆ ಆರಿಸಿಕೊಂಡ್ರು ಎಂಬುದಾಗಿ, ಹಾಗೂ 3ನೇದಾಗಿ ನೋಹನ ಕುಟುಂಬದಿಂದ ನಾವು ಕಲಿಯುವಂತ ಕೆಲವು ಸತ್ಯಾಂಶಗಳನ್ನ ಈ ಸಂಜೆ ವೇಳೆಯಲ್ಲಿ ನಾವು ಅಭ್ಯಾಸ ಮಾಡಿಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ನಾವು ಅಭ್ಯಾಸ ಮಾಡುವಾಗ ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಆದಿಕಾಂಡ ಪುಸ್ತಕ 6 ಮತ್ತು ಅಧ್ಯಾಯದ 6 ಮತ್ತು 7, 8ನೇ ಅಧ್ಯಾಯ, ಈ 3 ಅಧ್ಯಾಯಗಳಲ್ಲಿ ಆ 9ನೇ ಅಧ್ಯಾಯ ಸ್ವಲ್ಪ ಭಾಗದಲ್ಲಿ ನಾವು ಈ ನೋಹನ ಚರಿತ್ರೆಯನ್ನು ಕುರಿತು ನಾವು ಅಭ್ಯಾಸ ಮಾಡುವಂತಾಗಿದ್ದೇವೆ. ಈ ನೋಹನ ಒಂದು ಜೀವಿತನ ಹೊರತು ನಾವು ಅಭ್ಯಾಸ ಮಾಡುವಾಗ ಇಲ್ಲಿ ನಾವು ಒಂದು ವಾಕ್ಯ ಹೀಗೆ ಓದ್ತೇವೆ. 6ನೇ ಅಧ್ಯಾಯದ 5ನೇ ವಚನದಲ್ಲಿ, ಮನುಷ್ಯರ ಕೆಟ್ಟತನ ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹಿ ವಾಸ್ ಗ್ರೀವ್ಡ್ ಇನ್ ಹಿಸ್ ಹಾರ್ಟ್ ಎಂಬುದಾಗಿ, ಆತನ ಹೃದಯದಲ್ಲಿ ಪಶ್ಚಾತ್ತಾಪದಿಂದ ಆತನು ನೊಂದುಕೊಂಡನೆಂಬುದಾಗಿ ನಾವು ಕಲಿಯುವಂತವರಾಗಿದ್ದೇವೆ. ನೋಡಿ ಪ್ರಿಯರೇ, ದೇವರು ಮನುಷ್ಯನನ್ನ ವಿಷಯದಲ್ಲಿ ಸ್ವತಃ ಕೈಯಿಂದ ನಿರ್ಮಾಣ ಮಾಡಿದಂತ ಮನುಷ್ಯನು ದೇವರಿಗೆ ಏನ್ ಮಾಡ್ತಾ ಇದ್ದಾನೆ? ಯಾಕೆ ಜಲಪ್ರಳಯ ಉಂಟಾಯಿತು ನೋಡ್ರಿ, ಆತನು ಪಶ್ಚಾತ್ತಾಪದಿಂದ ನೊಂದುಕೊಂಡವನಾಗಿ ಏನ್ ಹೇಳ್ತಾನೆ ನೋಡ್ರಿ, ಮುಂದೆ ನೋಡ್ರಿ, ಹಾಗೆ ಮುಂದಕ್ಕೆ ಬರುವಾಗ, ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿನಿಂದ ಅಳಿಸಿಬಿಡುವೆನು, ಅದನ್ನು ಉಂಟು ಮಾಡಿದ್ದಕ್ಕೆ ನನಗೆ ಪಶ್ಚಾತ್ತಾಪ ಹುಟ್ಟಿತು, ಮನುಷ್ಯರೊಂದಿಗೆ ಸಕಲ ಮೃಗ ಕ್ರಿಮಿ ಪಕ್ಷಿಗಳನ್ನು ಅಳಿಸಿಬಿಡನು ಅಂದುಕೊಂಡನು, ಆದರೆ ನೋಹನಿಗೆ ದೇಹವನ್ನು ದಯ ದೊರೆತಿದ್ದಾಗಿ. ಇಲ್ಲಿ ನಾವು ಅಭ್ಯಾಸ ಮಾಡುವಾಗ ಏನು ಮನುಷ್ಯನು ಏನ್ ತಪ್ಪು ಮಾಡಿದನು ನೋಡಿ. ಕೆಲವೊಂದು ತಪ್ಪುಗಳನ್ನ ಆಲೋಚನೆ ಮಾಡುವಾಗ ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲ ತಿಳಿದಿರುವಂತ ವಾಕ್ಯ ಭಾಗ ಏನಂತಂದ್ರೆ, ಆದಿ ತಂದೆ ತಾಳಂತ ಆದಾಮ ಮತ್ತು ಹವ್ವಳು ಅವರು ತಪ್ಪನ್ನ ಮಾಡಿದರು. ಅವರು ತಿನ್ನಬಾರದಂತ ಆ ಹಣ್ಣನ್ನ, ನಿಷೇಧಿಸಿದಂತ ಆ ಹಣ್ಣನ್ನ ತಿಂದರು. ಆದ್ರೆ ಪಶ್ಚಾತ್ತಾಪ ಪಡ್ಲಿಲ್ಲ ಪ್ರಿಯರೇ, ಅಥವಾ ದೇವರನ್ನ ಕ್ಷಮೆ ಕೇಳಲಿಲ್ಲ. ಬದಲಾಗಿ ಅವ್ರೇನ್ ಮಾಡಿದ್ರು, ಆದಾಮನು ಸಹ ಖಂಡಿಸ್ಲಿಲ್ಲ. ನೋಡಿ ಎಷ್ಟು ಭಯಂಕರವಾದ ಸ್ಥಿತಿ. ಪೇತ್ರನು ಪಶ್ಚಾತ್ತಾಪ ಪಟ್ಟನು, ದೇವರ ಬಳಿಗೆ ಬಂದನು. ಯೂದನು ಪಶ್ಚಾತ್ತಾಪ ಪಡ್ಲಿಲ್ಲ, ದೇವರ ಬಳಿಗೆ ಬರಲಿಲ್ಲ. ಆದರೆ ಇಲ್ಲಿ ಅದೇ ಒಂದು ನೋಡ್ತೇವೆ. ಮೊಟ್ಟ ಮೊದಲನೇದಾಗಿ ಹವ್ವಳು ಮಾಡೋ ತಪ್ಪೇನೆಂದ್ರೆ, ಸರ್ಪದೊಂದಿಗೆ ಮಾತನಾಡಬಾರ್ದಾಗಿತ್ತು ಅಲ್ವಾ? ಗಂಡನನ್ನು ಬಿಟ್ಟು ದೂರ ಹೋಗಬಾರ್ದಾಗಿತ್ತು. ಆತನ ಸಹಕಾರಿಣಿಯಾಗಿ ಮಾಡಿದನು ದೇವರು. ಆದರೆ ಆಕೆಯು ದೂರ ಹೋದ್ರಿಂದ ಸೈತಾನನ ಮಧ್ಯೆ ಪ್ರವೇಶಿಸಿ ಆಕೆಯಲ್ಲಿ ಶೋಧನೆ ಉಂಟು ಮಾಡಿ ಆ ಒಂದು ಹಣ್ಣನ್ನ ತಿನ್ಲಿಕ್ಕೆ ಆತನು ಪ್ರೇರೇಪಿಸ್ತಾನೆ. ಹಾಗೆ ತಿಂದಳು ಮತ್ತು ಗಂಡನಿಗೂ ಕೊಟ್ಟಳು. ಗಂಡನು ಸಹ ತಿಂದನು, ಏನು ಮರು ಮಾತಾಡ್ಲಿಲ್ಲ. ಅಯ್ಯೋ, ಯಾಕೆ ದೇವರು ನಮಗೆ ಈ ರೀತಿಯಾದಂತ ಒಂದು ಅಪ್ಪಣೆ ಕೊಟ್ಟಿದ್ದಲ್ಲ, ಯಾಕೆ ತಿಂದೆ ಎಂಬುದಾಗಿ ಗಂಡನು ಸಹ ಖಂಡಿಸದೆ ಹೋಗ್ತಾನೆ ಪ್ರಿಯರೇ. ಆ ಬಳಿಕವಾಗಿ ಪಶ್ಚಾತ್ತಾಪ ಪಡಲಿಲ್ಲ. ಇದು ದೇವರಿಗೆ ಬಹಳ ದುಃಖ ಅಥವಾ ನೋವು ಉಂಟಾಯಿತು. ಮತ್ತೆ ಎರಡನೇದಾಗಿ ಯೆಹೋವ ದೇವರು ಆತನ ಕೇಳುವಾಗ, ಯಾಕೆ ಈ ಹಣ್ಣನ್ನು ತಿಂದಿರಿ ಎಂಬುದ ಹೇಳುವಾಗ ತಪ್ಪನ್ನು ಒಪ್ಕೊಳ್ಳಿಲ್ಲ ಪ್ರಿಯರೇ. ಬದಲಾಗಿ ಏನ್ ಹೇಳ್ತಾನೆ ನೋಡ್ರಿ, ನೀನು ಕೊಟ್ಟ ಸ್ತ್ರೀ, ನೋಡಿ ದೇವ್ರ ಮೇಲೆ ತಪ್ಪು, ನೀನು ಕೊಟ್ಟಂತ ಈ ಸ್ತ್ರೀಯಿಂದ ಎಂಬುದಾಗಿ ದೇವ್ರ ಮೇಲೆ ತಪ್ಪುರಿಸ್ತಾರೆ. ಮಾಡಿದ ತಪ್ಪು ಇವರಿಬ್ರು, ಆದ್ರೆ ತಪ್ಪು ಯಾರ ಮೇಲೆ? ದೇವರ ಮೇಲೆ ಹೋಗ್ತಾರೆ ಪ್ರಿಯರೇ. ಮೂರನೇದಾಗಿ ನಾವು ಮುಂದೆ ಅಭ್ಯಾಸ ಮಾಡುವಾಗ ಅಲ್ಲಿ ಲೇಮೇಕನು ಆತನು ಒಂದು ತಪ್ಪನ್ನ ಮಾಡನೆಂಬ ನೋಡ್ತೇವೆ. ಏನಂತೆ? ಲೇಮೇಕನು 2 ಹೆಂಡತಿಯರನ್ನು ಮಾಡಿಕೊಂಡನು. ನೋಡ್ರಿ, 4ನೇ ಅಧ್ಯಾಯದ 19ನೇ ಹೀಗೆ ನೋಡ್ತೇವೆ. ಲೇಮೇಕನು ಆದ ಚಿಲ್ಲ ಎಂಬ 2 ಹೆಂಡತಿಯರನ್ನು ಮಾಡಿಕೊಂಡನೆಂಬುದಾಗಿ ನಾವು ನೋಡ್ತೇವೆ. ದೇವರ ತೀರ್ಮಾನ ಏನಂದ್ರೆ, ಆದಾಮನಿಗೆ ಸಹಕಾರಣೆಯನ್ನು ಮಾಡುವಾಗ ಒಬ್ಬ ವ್ಯಕ್ತಿಯನ್ನ ಆತ ಸೃಷ್ಟಿ ಮಾಡಿದನು, ಹವ್ವಳನ್ನು ಸೃಷ್ಟಿ ಮಾಡಿದನು, ಈಗ ಸರಿ ಎಂಬುದಾಗಿ. ಆದರೆ ಲೇಮೇಕನ ಏನ್ ಮಾಡಿದನು, ಅಲ್ಲಿ 2 ಹೆಂಡರನ್ನ ಮಾಡ್ಕೊಂಡಂತ ಸ್ಥಿತಿಯನ್ನು ನೋಡ್ತೇವೆ. ಇದು ದೇವರಿಗೆ ದುಃಖ ತರುವಂಥದ್ದು. ದೇವರ ಯೋಜನೆ ಏನು?
ಒನ್ ಮ್ಯಾನ್ ಒನ್ ವೈಫ್ ಎಂಬುದಾಗಿ. ಆದ್ರೆ ಇಲ್ಲಿ ಇಬ್ಬರು ಹೆಂಡರನ್ನ ಮಾಡ್ಕೊಳ್ಳುವಂತದನ್ನ ನಾವು ನೋಡ್ತೇವೆ. ಹೀಗೆ ನಾವು ಮುಂದಕ್ಕೆ ಬರುವಾಗ ಅಲ್ಲಿ ನಾವು 6ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ನಾವು ಹೀಗೆ ಅಭ್ಯಾಸ ಮಾಡ್ತೇವೆ. ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗಿಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡ್ರೆಂಬುದಾಗಿ. ನೋಡಿ ಪ್ರಿಯರೇ, ಎಷ್ಟು ಒಂದು ದೊಡ್ಡ ದುಃಖ ಅಲ್ಲಿ ದೇವರಿಗೆ ಉಂಟಾಯಿತು. ಈ ಎಲ್ಲಾ ಕಾರಣಗಳಿಂದ ದೇವರು ಈ ಮನುಷ್ಯನನ್ನ ನಾನು ಭೂಮಿಯ ಮೇಲಿಂದ ತೆಗಿತೇನೆಂಬುದಾಗಿ ಒಂದು ತೀರ್ಮಾನವನ್ನ, ಬಹಳ ದುಃಖಕರವಾದಂತ, ಕಠಿಣಕರವಾದಂತ, ಕ್ರೂರವಾದಂತ ತೀರ್ಮಾನವನ್ನ ಯೆಹೋವ ದೇವರು ತೆಗೆದುಕೊಳ್ಳುವಂತದ್ದನ್ನ ನಾವು ನೋಡ್ತೇವೆ. ನೋಡ್ರಿ, ಮನುಷ್ಯನು ಮಾಡಿದ ತಪ್ಪಿನಿಂದ ಅಲ್ಲಿದ್ದಂತೆ ಎಲ್ಲಾ ಮೃಗಗಳು, ಪಕ್ಷಿ, ಕ್ರಿಮಿ, ಕೀಟಗಳು ಎಲ್ಲವೂ ನಾಶ ಮಾಡ್ತೇನೆ ಎಂಬುದಾಗಿ ನಾವು ನೋಡ್ತೇವೆ. ನೋಡ್ರಿ, ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತ್ತು, ಮನುಷ್ಯರೊಂದಿಗೆ ಸಕಲ ಮೃಗ, ಕ್ರಿಮಿ, ಪಕ್ಷಿಗಳನ್ನ ಅಳಿಸಿ ಬಿಡುವೆನೆಂಬುದಾಗಿ ಆತನು ಹೇಳುವಂತದ್ದನ್ನ ನಾವು ನೋಡ್ತೇವೆ. ಆ ಬಳಿಕವಾಗಿ ನಾವು 6ನೇ ಅಧ್ಯಾಯ ಮುಂದಕ್ಕೆ ಬರುವಾಗ ಆ ಕಾಲದಲ್ಲಿ ನಾವು ನೋಡ್ತೇವೆ. ಹೀಗೆ 3ನೇ ಅಧ್ಯಾಯ ವಚನ ಬರುವಾಗ ದೇವರಿಗೆ ನನ್ನ ಆತ್ಮವು ಅವ್ರನ್ನ ಶಾಶ್ವತ ಇರೋದು ಬೇಡ, ಅವ್ರು ಭ್ರಷ್ಟರಾದ ಮರ್ತ್ರೆ ಅವರ ಆಯುಷ್ ಕಾಲವನ್ನ 120 ವರ್ಷವಾಗಲಿ ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿಯ ತನಕ ನಾವು ಈ 5ನೇ ಅಧ್ಯಾಯದಲ್ಲಿ ಅಭ್ಯಾಸ ಮಾಡುವಾಗ ಜಲಪ್ರಳಯಕ್ಕೆ ಮುಂಚಿತವಾಗಿ 10 ಜನರನ್ನ ಕುರಿತು ನಾವು ನೋಡ್ತೇವೆ. ಆದಾಮನಿಂದ ನೋಹನ ತನಕ ಇರುವಂತ ಒಂದು ಪಟ್ಟಿಯನ್ನ ನಾವು ಅಭ್ಯಾಸ ಮಾಡ್ತೇವೆ ಪ್ರಿಯರೇ. ಅಲ್ಲಿ ನಾವು ಅಭ್ಯಾಸ ಮಾಡುವಾಗ ಏನಂತೆ ಬಹಳ ಆಯುಷ್ ಕಾಲವನ್ನ ಅವ್ರು ಹೊಂದಿದವರೆಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. 930, 912, 905, 910, 895, 962, 965 ಹೀಗೆ ಅವರು 969, 772 ಹೀಗೆ ಈ ಒಂದು ದೊಡ್ಡ ಆಯುಷ್ ಕಾಲವನ್ನು ನಾವು ಅಭ್ಯಾಸ ಮಾಡುವಂತರಾಗಿದ್ದೇವೆ. ಆದರೆ ಈ ಎಲ್ಲಾ ದೇವರನ್ನ ಸಿಟ್ಟಾದ್ರಿಂದ, ದೇವರಿಗೆ ಕೋಪ ಉಂಟಾದ್ರಿಂದ ಮನುಷ್ಯನ ಆಯುಷ್ ಕಾಲವನ್ನ 120ಕ್ಕೆ ಇಳಿಸುವಂತದ್ದನ್ನ ನಾವು ನೋಡ್ತೇವೆ. ಆದರೆ ಇಂಥ ಒಂದು ಸಮಯದಲ್ಲಿ ನೋಹನನ್ನು ಆರಿಸಲ್ಪಟ್ಟನು. ನೋಡ್ರಿ, ನೋಹನ ಕುರಿತು ನೋಡುವಾಗ ಏನಂತೆ, ಯೆಹೋವನ ದಯೆಯು ಆತನಿಗೆ ದೊರಕಿತೆಂಬುದಾಗಿ ನಾವು ನೋಡ್ತೇವೆ. ಈ ನೋಹನ ಕುರಿತು ನಾವು ಅಭ್ಯಾಸ ಮಾಡುವಾಗ ಆತನು ಯಾಕೆ ದೇವರು ನೋಹನ ಆರಿಸಿಕೊಂಡನೆಂಬುದಾಗಿ ನಾವು ಸ್ವಲ್ಪ ಮಟ್ಟಿಗೆ ಆಲೋಚನೆ ಮಾಡುವಾಗ ಇಲ್ಲಿ ನಾವು ಆತನಿಗೆ 500 ವರ್ಷಕ್ಕೆ ಮಕ್ಕಳಾಯ್ತು ನೋಡ್ತೇವೆ. ಆ ಮುಂಚಿತವಾಗಿ ಮೊದಲನೇ ಆದಾಮನು 130 ವರ್ಷ ಇದ್ದಾಗ ಸೇತನ್ನು ಪಡೆದನ್ನು ನೋಡ್ತೇವೆ. ಸೇತನು 105 ವರ್ಷ ಇರುವಾಗ ಎನೋಷನ್ನು ಪಡೆದನು. ಎನೋಷನು 90 ವರ್ಷ ಇರುವಾಗ ಕೇನಾನನ್ನು ಪಡೆದನು. ಕೇನಾನನು 70 ವರ್ಷ ಇರುವಾಗ ಮೆಹಲಾಲನ್ನು ಪಡೆದನು. ಮೆಹಲಾಲನು 65 ವರ್ಷಕ್ಕೆ ಎರೆದನ್ನು ಪಡೆದನು. ಎರೆದನು 162 ವರ್ಷ ಇರುವಾಗ ಹನೋಕನು ಪಡೆದನು. ಹನೋಕನು 65 ವರ್ಷ ಇರುವಾಗ ಮೆತುಶಾಹಿಲನ್ನು ಪಡೆದನು. ಮತ್ತು ಮೆತುಶಾಹಿಲನು 187 ವರ್ಷ ಇರುವಾಗ ಲೇಮೆಕನನ್ನು ಪಡೆದನು. ಲೇಮೆಕನು 182 ವರ್ಷ ಇರುವಾಗ ನೋಹನನ್ನು ಪಡಿತಾನೆ. ನೋಹನನು 500 ವರ್ಷಗಳಾದ ಮೇಲೆ ಆತನು ಶೇಮ್, ಹಾಮ್, ಯೆಫೆತ್ ಎಂಬ ಆ 3 ಮಕ್ಕಳನ್ನ ಆತನು ಪಡೆಯುವಂತವನಾಗಿದ್ದಾನೆ. ಬಹಳ ದೀರ್ಘಕಾಲವಾದಂತ ಒಂದು ಸನ್ನಿವೇಶವನ್ನ ನೋಡ್ತೇವೆ. ನೋಡ್ರಿ, ಮೆಹಲೇಲನು 65 ವರ್ಷಕ್ಕೆ ಮಕ್ಕಳ ಎರೆದನ್ನು ಪಡೆದನು. ಹನೋಕನು 65 ವರ್ಷಕ್ಕೆ ಮೆತುಶಾಹಿಲನ್ನು ಪಡೆದನು. ಆದರೆ ಆ ಒಂದು ಉದ್ದವಾದಂತಹ ವರ್ಷಗಳಲ್ಲಿ ಸುಮಾರು 500 ವರ್ಷ ಆದಾಗ ಆತನು ಶೇಮ್, ಹಾಮ್, ಯೆಫೆತ್ ಎಂಬಂತ ಆ 3 ಜನರನ್ನ ಪಡೆದನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಅಭ್ಯಾಸ ಮಾಡುತ್ತೇವೆ. ದೇವರು ಇಂಥ ಒಂದು ಸಮಯದಲ್ಲಿ ನೋಹನನ್ನ ಆರಿಸಿಕೊಂಡನು ಪ್ರಿಯರೇ. ಯಾಕಂದರೆ ಆತನು ದುಡುಕಿ ಬೇರೆ ಮದುವೆ ಮಾಡ್ಕೊಳ್ಳಿಲ್ಲ, ಅಥವಾ ಹೆಂಡತಿಯನ್ನು ಬಿಟ್ಟು ಬಿಡ್ಲಿಲ್ಲ, ದೇವರೊಂದಿಗೆ ಗುಣಗುಟ್ಲಿಲ್ಲ, ದೇವರಿಂದ ಹಿಂಜಾರಿ ಹೋಗ್ಲಿಲ್ಲ. ಬದಲಾಗಿ ಏನಂತ ನೋಡ್ರಿ, ಆತನ ವಿಷಯದಲ್ಲಿ 9ನೇ ವಚನ ನೋಡ್ರಿ, ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು, ಅವನು ದೇವರೊಂದಿಗೆ ಅನ್ಯೋನ್ಯತೆಯಿಂದ ನಡೆದುಕೊಂಡನು ಪ್ರಿಯರೇ. ಇಂಥ ಒಂದು ಸಂದರ್ಭವನ್ನು ಆಲೋಚನೆ ಮಾಡುವಾಗ ಇಲ್ಲಿ ಅವನು ಏನಾಯ್ತಂತೆ, ಯೆಹೋವನ ದಯೆ ದೊರಕಿತೆಂಬುದಾಗಿ 8ನೇ ವಚನದ ಕಡೆಯ ಭಾಗದಲ್ಲಿ ನೋಡ್ತೇವೆ. 9ನೇ ವಚನದ ಪ್ರಾರಂಭದಲ್ಲಿ ನೋಡ್ತೇವೆ, ನೋಹನನು ನೀತಿವಂತನು, ತಪ್ಪಿಲ್ಲದವನು, ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನೆಂಬುದಾಗಿ ನಾವು ನೋಡ್ತೇವೆ. ಈ 3 ಗುಣಗಳು ಆತನು ಮೆಚ್ಚಿ ಆ ಕಾಲದಲ್ಲಿ ನೋಡ್ರಿ, ಯಾವ ಕಾಲದಲ್ಲಿ ಅದು ನೋಡ್ರಿ, ಬಹಳ ಕಷ್ಟಕರವಾದದ್ದು, ಪಾಪವು ತುಂಬಿ ತುಳುಕತ್ತಿರುವಂತ ಸಂದರ್ಭದಲ್ಲಿ ನೋಹನನು ಮಾತ್ರ ಆತನು ನೀತಿವಂತನು, ತಪ್ಪಿಲ್ಲದವನು, ದೇವರೊಂದಿಗೆ
ಅನ್ಯೋನ್ಯತೆಯನ್ನು ಪಡೆದಂತವನೆಂಬುದಾಗಿ ನಾವು ನೋಡುವಂತರಾಗಿದೆ ಪ್ರಿಯರೇ. ನೋಡಿ ಎಷ್ಟು ಆಶೀರ್ವಾದ, ಎಷ್ಟು ವಿಭಿನ್ನವಾದಂತ ಒಂದು ಜೀವಿತ ಆ ದಿನಗಳಲ್ಲಿ. ಇಡೀ ಭೂಮಿಯ ಮೇಲೆ ನೋಡ್ರಿ 5ನೇ ವಚನ ಹೀಗೆ ನೋಡ್ತೇವೆ, ಮನುಷ್ಯರ ಕೆಟ್ಟತನ ಭೂಮಿ ಮೇಲೆ ಹೆಚ್ಚಾಗಿರುವುದನ್ನು ಅವರ ಹೃದಯದಲ್ಲಿ ಯೋಚಿಸಿದ ಎಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದೇ ಇರುವಂತ ಸಂದರ್ಭದಲ್ಲಿ ಆತನು ಈ ನೋಹನನ್ನು ಮಾತ್ರ ಆತನು ನೀತಿವಂತನಾಗಿ ತಪ್ಪಿಲ್ಲದವನಾಗಿ ದೇವರ ಅನ್ಯೋನ್ಯತೆಯಲ್ಲಿರುವುದಾಗಿ ನಾವು ನೋಡುತ್ತದೆ ಪ್ರಿಯರೇ. ಪ್ರಿಯ ದೇವ ಜನರೇ, ಈ ವಾಕ್ಯನ ಕುರಿತು ಆಲೋಚನೆ ಮಾಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ನೆನೆಸುವಂತವರಾಗಿದ್ದೇವೆ. ನೋಡ್ರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಹ ಆತನು ನೀತಿವಂತನಾದ ದೇವರೆಂಬುದಾಗಿ ನಾವು ಕಲಿಯುವಂತರಾಗಿದ್ದೇವೆ. ಎರಡನೇದಾಗಿ ತಪ್ಪಿಲ್ಲದವನೆಂದು ನೋಡ್ತೇವೆ. ಪಿಲಾತನು ಹೇಳ್ತಾನೆ ನ್ಯಾಯ ವಿಚಾರಣೆ ಸಂದರ್ಭದಲ್ಲಿ, ಅಯ್ಯೋ ತಪ್ಪಿಲ್ಲದವನನ್ನ ನಾನು ಹಿಡಿಕೊಟ್ಟಿಲ್ಲ ಎಂಬುದಾಗಿ, ತಪ್ಪಿಲ್ಲದವನೇ ತೀರ್ಥನಲ್ಲಿ ಏನು ತಪ್ಪಿಲ್ಲ ಎಂಬುದಾಗಿ ಹೇಳುವಂತದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಮತ್ತು ದೇವರೊಂದಿಗೆ ಅನ್ಯೋನ್ಯತೆ ನೋಡ್ತೇವೆ. ಸ್ವತಃ ಕರ್ತನಾದ ಯೇಸು ಕ್ರಿಸ್ತನೇ ಹೇಳುವಂತದ್ದು ಏನಂತಂದ್ರೆ, ನಾನು ತಂದೆಯು ಒಂದಾಗಿರೋ ಪ್ರಕಾರ, ನಾನು ತಂದೆಯು ಅನ್ಯೋನ್ಯತೆ ಇರೋ ಪ್ರಕಾರ ನೀವು ಸಹ ಹೀಗಿರ್ಬೇಕೆಂಬುದಾಗಿ ಹೇಳುವಂತದ್ದನ್ನ ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ಅದರಿಂದ ಪ್ರಿಯ ದೇವಜನರೇ, ಇಂತಹ ಒಂದು ಕಷ್ಟದ ಸಮಯದಲ್ಲಿ, ಇಂತಹ ಒಂದು ಪಾಪದಿಂದ ತುಂಬಿದಂತ ಈ ಲೋಕದಲ್ಲಿ ದೇವರು ಹೃದಯದಲ್ಲಿ ನೊಂದುಕೊಂಡು ಆತನು ಜಲಪ್ರಳಯವನ್ನು ಬರಮಾಡಿದನ್ನು ನೋಡ್ತೇವೆ. ಅಂತಹ ಸಂದರ್ಭದಲ್ಲಿ ಆತನು ನೋಹನನ್ನ, ಆತನ ಕುಟುಂಬವನ್ನ ಆರಿಸ್ಕೊಳ್ತಾನೆ. ಯಾಕಂದ್ರೆ ಆತನು 500 ವರ್ಷಗಳು ನೋಡ್ರಿ ಮಕ್ಕಳಿದ್ದು ಸಹ ಆತನು ದೇವರ ಭಯಭಕ್ತಿ ಬಿಡಲಿಲ್ಲ ಪ್ರಿಯರು. ಆತನು ಬಹಳ ಒಂದು ಉತ್ತಮವಾದ ಜೀವಿತದಲ್ಲಿ ನಾವು ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 4ನೇ ವಚನ ಹೀಗೆ ನೋಡ್ತೇವೆ ಅಂತಂದ್ರೆ, ನೀವು ನಿಮ್ಮ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕೆಂಬುದಾಗಿ ಅಲ್ಲಿ ಒಂದು ನೇಮವನ್ನ ಇಸ್ರಾಯೇಲ್ ಜನರಿಗೆ ಕೊಡುವಂತದ್ದನ್ನ ನೋಡ್ತೇವೆ. ಅದೇ ರೀತಿಯಲ್ಲಿ ನಾವು ಅಭ್ಯಾಸ ಮಾಡುವಾಗ ನೋಹನನ್ನು ಯೆಹೋವ ದೇವರನ್ನ ಆತನು ಪೂರ್ಣ ಪ್ರಾಣದಿಂದಲೂ ಪೂರ್ಣ ಭಕ್ತಿಯಿಂದಲೂ ಆತನು ಪೂರ್ಣ ಪ್ರೀತಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಆತನ ಗೌರವಿಸಿ ಆತನ ಚಿತ್ತಕ್ಕೆ ವಿಧೇಯನಾಗಿ ನಡೆದೆಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದಲೇ ಒಂದು ಹೊಸ ಶಕೆ ಅಲ್ಲಿಂದ ಪ್ರಾರಂಭ ನೋಡ್ತೇವೆ ಪ್ರಿಯರೇ. ಆದಾಮನಿಂದ ನೋಹನ ತನಕ ಒಂದು ಶಕೆ ಪ್ರಾರಂಭವಾದರೆ, ಈ ನೋಹನ ಕುಟುಂಬದಿಂದ ಎರಡೇ ಒಂದು ಲೋಕವನ್ನ ದೇವರು ಸೃಷ್ಟಿ ಮಾಡುವಂತದ್ದನ್ನ ನಾವು ದೇವರ ವಾಕ್ಯದಲ್ಲಿ ಅಭ್ಯಾಸ ಮಾಡುವಂತರಾದ ಪ್ರಿಯರೇ. ಆದ್ರಿಂದ ನಾವು ಈ ಕೃಪಾ ಕಾಲದಲ್ಲಿ ಜೀವಿಸುತ್ತ ನಾವು ಸಹ ಈ ನೋಹನ ಒಂದು ಸಂತಾನದಲ್ಲಿ, ಅಂದ್ರೆ ಆದಿ ತಂದೆ ತಾಳು ಆದಾಮನ ಸಂತಾನದ ಸರಿಯೇ, ಆದರೆ ಆ ಬಳಿಕವಾಗಿ ಎಲ್ಲರೂ ನಾಶವಾಗಿ ಹೋದಾಗ ಒಂದು ಕುಟುಂಬ, ಒಂದು ಸಂತತಿ ಇಂದ ಇಡೀ ಲೋಕವು ಮುಂದೆ ಬಂದಿರುವಂತದ್ದನ್ನ ನಾವು ದೇವರ ವಾಕ್ಯದಲ್ಲಿ ಅಭ್ಯಾಸ ಮಾಡುವಂತವರು ಆಗಿದ್ದೇವೆ. ಹಾಗಾದರೆ ಯಾಕೆ ಜಲಪ್ರಳಯ ಉಂಟಾಯ್ತೇವೆ ನೋಡುವಾಗ, ಮನುಷ್ಯನ ಪಾಪಗಳು, ಮನುಷ್ಯನ ದುಷ್ಕೃತ್ಯಗಳು, ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಯಾವ ವ್ಯತ್ಯಾಸ ಇಲ್ಲ ಪ್ರಿಯ. ಆದಾಗ್ಯೂ ದೇವರು ನಮ್ಮನ್ನು ಈ ರೀತಿಯಾಗಿ ತನ್ನ ಸಾಮೀಪ್ಯದಲ್ಲಿ ನಾವು ಇರುವ ಹಾಗೆ ನಮ್ಮ ನಡೆಸಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನ ಸಮರ್ಪಿಸೋಣ. ಈ ಸಂದರ್ಭದಲ್ಲಿ ನೋಹ ಮತ್ತು ಆತನ ಪತ್ನಿಯನ್ನ ಕುರಿತು ನಾವು ಕೆಲವು ವಾಕ್ಯನ ಆಲೋಚನೆ ಮಾಡಿಕೊಳ್ಳೋಣ. ಇಲ್ಲಿ ನಾವು ನೋಹನ ಹೆಂಡತಿಯನ್ನ ನಾವು ಕುರಿತು ಅಭ್ಯಾಸ ಮಾಡುವಾಗ, ನೋಹ ಎಂಬುದಾಗಿ ಹೇಳುವಾಗ ಅದು ಉಪಶಮನ ಎಂಬುದಾಗಿ ನಾವು ನೋಡ್ತೇವೆ, ಮತ್ತು ರೆಸ್ಟ್ ಎಂಬುದಾಗಿ ಅಂದ್ರೆ ವಿಶ್ರಾಂತಿ ಎಂಬುದಾಗಿ ನಾವು ನೋಡುವಂತದ್ದು ಪ್ರಿಯರೇ. ಹೌದು, ನೋಹನ ಜೀವಿತದಲ್ಲಿ ಒಂದು ದೊಡ್ಡ ವಿಶ್ರಾಂತಿ ದೊರೆಯಿತು ಪ್ರಿಯರೇ. ಈ ಪಾಪ ತುಂಬಿದಂತೆ ಲೋಕದಿಂದ ದೇವರು ಆತನನ್ನು ವಿಭಾಗಿಸಿ ಒಂದು ಬೇರ್ಪಡಿಸಿ ಆತನನ್ನ ಆ ಒಂದು ನಾವೆಯೊಳಗೆ ಇರಿಸನೆಂಬುದಾಗಿ ನಾವು ನೋಡ್ತೇವೆ. ಸುಮಾರು 1 ವರ್ಷಗಳ ಕಾಲದಲ್ಲಿ ಆತನು ಆ ನಾವೆಯೊಳಗೆ ವಾಸ ಮಾಡಿದನೆಂಬುದಾಗಿ ನಾವು ಕಲಿಯುವಂತವರು ಆಗಿದ್ದೇವೆ. ಹಾಗಾದ್ರೆ ನೋಹನ ಕುಟುಂಬ ಜೀವಿತದಿಂದ ನಾವು ಕೆಲವು ಸತ್ಯಾಂಶಗಳನ್ನ ಈ ದಿನ ಕಲಿತುಕೊಂಡವರಾಗಿ ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ನಾವು ಜೀವಿಸುವ ಹಾಗೆ ದೇವರು ನಮ್ಮನ್ನ ಸಹಾಯಿಸಲಿ. ಇಲ್ಲಿ ನಾವು ನೋಹನ ಹೆಂಡತಿಯನ್ನ ನೋಹ ಎಂಬ ನೋಡ್ತೇವೆ, ಆದರೆ ಆತನ ಹೆಂಡತಿ ಹೆಸರನ್ನ ಸತ್ಯವೇದಲ್ಲೇ ಬರೆಯಲಾಗಿಲ್ಲ. ನಮಗೆ ಹೆಸರು ಮುಖ್ಯವಲ್ಲ, ಆದ್ರೆ ನಾವು ಅವರ ಜೀವನದಿಂದ ಕೆಲವು ಪಾಠಗಳನ್ನ ನಾವು ಕಲಿಯಬೇಕಾದ ಪ್ರಿಯರೇ. ಇಲ್ಲಿ ನೋಹನ ಹೆಂಡತಿ ಒಬ್ಬ ಅತ್ಯುತ್ತಮವಾದ ಹೆಂಡತಿಗೆ ಉದಾಹರಣೆಯಾಗಿ ಇದ್ದಾಳೆ. ಕೆಲವು ಬೈಬಲ್ ವಿದ್ವಾಂಸರು ಹೇಳ್ತಾರೆ ಆಕೆ ಹೆಸರು ನಾಮ ಎಂಬುದಾಗಿ. ಅದು ಅವರ ಊಹೆ ಇರ್ಬೋದು ಅಥವಾ ನಿಜ ಇರ್ಬೋದು ನನಗೆ ಗೊತ್ತಿಲ್ಲ, ಆದ್ರೆ ಅವರ ಒಂದು ತೀರ್ಮಾನ ವಿದ್ವಾಂಸ ಹೇಳುವುದಂತಂದ್ರೆ ನಾಮಾಹ ಎಂಬುದಾಗಿ ನಾವು ನೋಡುವಂತವರು ಆಗಿದ್ದೇವೆ. ನೋಹ ಮತ್ತು ಅವನ ಹೆಂಡತಿಯ ಜೀವಿತದಿಂದ ನಾವು ಹಲವಾರು ಪಾಠಗಳನ್ನು ಕಲಿಯುವಾಗ, ಭೂಮಿಯು ಪಾಪದಿಂದ ತುಂಬಿದ್ದ ಅವಧಿಯಲ್ಲಿ ನೋಡ್ರಿ, ಭೂಮಿಯು ಪಾಪದಿಂದ ತುಂಬಿದಂತ ಆ ಅವಧಿಯಲ್ಲಿ ಅವರು ವಾಸ ಮಾಡ್ತಾ ಇದ್ರು ಎಂದು ನಾವು ನೋಡ್ತೇವೆ. ಅವರು ದುಷ್ಟ ಜಗತ್ತಿನಲ್ಲಿ ಅವರು ವಾಸಿಸ್ತಾ ಇದ್ದರು. ದೇವರು ಸ್ವತಃ ಕೋಪಗೊಂಡನು ಮತ್ತು ಎಲ್ಲಾ ಜನರನ್ನು ನಾಶ ಮಾಡಲು ಬಯಸ್ತೇನೆಂಬುದಾಗಿ ನಾವು ನೋಡ್ತೇವೆ. ಆದರೆ ನೋಹನ ಕುಟುಂಬವನ್ನ ದೇವರು ಹೊರತುಪಡಿಸಿ
ಆತನು ಭೂಮಿಯ ಮೇಲಿದ್ದಂತ ಎಲ್ಲರನ್ನ ನಾನು ನಾಶ ಮಾಡ್ತೇನೆ ಎಂಬುದಾಗಿ ಹೇಳುವಂತದ್ದನ್ನ ಸ್ವತಃ ದೇವರೇ ಹೇಳುವಂತದ್ದನ್ನ ನಾವು ನೋಡ್ತೇವೆ. ಮತ್ತು ಆ ನೋಹನು ಸತ್ಯವಂತನು, ನೀತಿವಂತನು, ತಪ್ಪಿಲ್ಲದವನು, ನನ್ನೊಡನೆ ಅನ್ಯೋನ್ಯತೆಯಿಂದಿರುವಂತವನು ಎಂಬುದಾಗಿ ದೇವರೇ ಅವನ ವಿಷಯದಲ್ಲಿ ಸಾಕ್ಷಿ ಕೊಡುವಂತದ್ದನ್ನ ನಾವು ನೋಡುವಂತದ್ದಾಗಿದ್ದೇವೆ. ದೇವ ಜನರೇ, ನಾವು ಪ್ರಸ್ತುತ ಈ ಸಂದರ್ಭದಲ್ಲಿ ಪ್ರಪಂಚ ಸ್ಥಿತಿ ನೋಡು ಅಭ್ಯಾಸ ಮಾಡುವಾಗ ನೋಹನ ಸಮಯದೊಂದಿಗೆ ಈಗ ಕಾಲವನ್ನು ನಾವು ಹೋಲಿಸಬಹುದಂತಾಗಿದ್ದೇವೆ. ಹಾಗಾದರೆ ನಮ್ಮಲ್ಲಿ ಎಷ್ಟು ಜನರು ನೋಹನಂತೆ ಇದ್ದಾರೆ ಎಂಬುದನ್ನ ನಾವು ಒಂದು ಸಾರಿ ನಮ್ಮನ್ನ ಕುರಿತು ನಾವು ಯೋಚನೆ ಮಾಡಿಕೊಳ್ಳೋಣ ಪ್ರಿಯರೇ. ದೇವರು ಎಂದಿಗೂ ಸಹ ಪಕ್ಷಪಾತ ಮಾಡೋನಿಲ್ಲ ಪ್ರಿಯರೇ. ಆತನು ಹೇಳ್ತಾನೆ ಹೀಗೆ, ನಾವು ದೇವರು ನೋಹನನ್ನ ಮತ್ತು ಲೋಟನನ್ನ ಇಬ್ಬರನ್ನು ಸಹ ಒಂದೇ ರೀತಿಯಲ್ಲಿ ಪರಿಗಣಿಸುವಂತದ್ದನ್ನ ನಾವು ನೋಡುವಂತವರಾಗಿರುತ್ತೇವೆ. ಹಾಗೆ ನೋಡುವಾಗ ನಾವು 2 ಪೇತ್ರ 2:7 ಹೀಗೆ ಓದ್ತೇವೆ ಅಂತಂದ್ರೆ, ದೇವರು ನೀತಿವಂತನಾದ ಲೋಟನನ್ನು ಸದೋಮ್ ಗೊಮೋರ್ ನಾಶಪಡಿಸುವ ಮೊದಲು ಕಾಪಾಡಿದನು. ಲೋಟ ಸಹ ಒಬ್ಬ ನ್ಯಾಯಯುತವಾದಂತ ವ್ಯಕ್ತಿಯೇ, ಆದರೆ ಆತನ ಪತ್ನಿ ಸದೋಮ್ ಗೊಮೋರ್ ಜನರೊಂದಿಗೆ ಬೆರೆತಳೆಂಬುದಾಗಿ ನಾವು ನೋಡ್ತೇವೆ. ಸತ್ಯವೇದನ ಅಭ್ಯಾಸ ಮಾಡುವಾಗ ಅನೇಕ ಹೆಸರುಗಳು ಕೊಡಲ್ಪಟ್ಟಿಲ್ಲ ಪ್ರಿಯರೇ. ಇವರ ಹೆಂಡತಿಯವರ ಪತ್ನಿಗೆ ಇರ್ತದೆ. ಒಂದು ಉದಾಹರಣೆಯಾಗಿ ನಾಮನ ನಾವು ಚಿಕ್ಕ ಹುಡುಗಿ ಎಂಬುದನ್ನು ನೋಡ್ತೇವೆ, ಯೆಫ್ತಾನ ಮಗಳೆಂಬುದಾಗಿ ನೋಡ್ತೇವೆ, ಮತ್ತು 5 ರೊಟ್ಟಿ 2 ಮೀನು ಕೊಟ್ಟಂತ ವ್ಯಕ್ತಿಯನ್ನು ಕುರಿತು ನೋಡ್ತೇವೆ. ಹೀಗೆ ಸುಮಾರು 147ಕ್ಕೂ ಹೆಚ್ಚು ಹೆಸರುಗಳು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿಲ್ಲ. ಕಾರಣವೇನಂತಂದ್ರೆ ಅವರ ಹೆಸರು ಮುಖ್ಯವಲ್ಲ, ಆದ್ರೆ ಅವರು ಬಿಟ್ಟು ಹೋದಂತ ಆ ಮಾದರಿಗಳು ಅದು ನಮಗೆ ಬೇಕು. ನೋಡ್ರಿ, ಸದೋಮ್ ನೋಡುವಾಗ ಲೋಟನ ಪತ್ನಿ ಸಹ ದೇವರ ಮಾತಿಗೆ ಅವಿಧೇಯಳೆಂಬುದಾಗಿ ನಾವು ನೋಡ್ತೇವೆ. ಅವಳು ಹಿಂದಿರುಗಿ ನೋಡಬೇಡ ಎಂಬುದನ್ನು ನೋಡಿದ್ದರಿಂದ ಆಕೆ ಉಪ್ಪಿನ ಸ್ತಂಭವಾದಳೆಂಬುದಾಗಿ ನಾವು ಕಲಿಯುವಂತವರು ಆಗಿರ್ತೇವೆ. ಆದ್ರಿಂದ ದೇವರ ಮಾತಿಗೆ ಅವಿಧೇಯರಾದವರನ್ನ ದೇವರು ಈ ರೀತಿಯಾಗಿ ಶಿಕ್ಷಿಸುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ ಪ್ರಿಯರೇ. ಹಾಗಾದ್ರೆ ಅಂದಿನ ಕಾಲದಲ್ಲಿ, ನೋಹನ ಕಾಲದಲ್ಲಿ ಜಲಪ್ರಳಯ ಬಂದದ್ದು ಯಾಕಂದ್ರೆ ಮನುಷ್ಯನ ದುಷ್ಟತನವು ಹೆಚ್ಚಾಗಲಾಗಿ ದೇವರು ಕೋಪಗೊಂಡವನಾಗಿ ಆತನು ಈ ರೀತಿಯಾಗಿ ಮನುಷ್ಯನನ್ನ ಆತನು ತೀರಿಸಿದನು. ಆ ಕಾಲದಿದ್ದಂತ ನೋಹನ ಕುಟುಂಬದಲ್ಲಿ ನಾವು ಅಭ್ಯಾಸ ಮಾಡುವಾಗ ಇಲ್ಲಿ ಕೆಲವಾರು ಸತ್ಯಾಂಶಗಳ ಕುರಿತು ನಾವು ನೋಡುವಂತರಾಗಿದ್ದೇವೆ. ಮೊಟ್ಟ ಮೊದಲನೇದಾಗಿ, ನೋಹನ ಮತ್ತು ದಂಪತಿಗಳು ನಂಬಿಕೆಯಿಂದ ಜೀವಿಸಿದಂತ ವ್ಯಕ್ತಿಗಳು, ದೇವರಲ್ಲಿ ನಂಬಿಕೆ ಹೊಂದಿದಂತ ದಂಪತಿಗಳು. ಅವರಲ್ಲಿ ಅಪನಂಬಿಕೆ ಇರಲಿಲ್ಲ ಪ್ರಿಯರೇ. ನೋಡ್ರಿ, ದೇವರವರಿಗೆ 40 ದಿನ ಹಗಲು ರಾತ್ರಿ ಮಳೆ ಆಗ್ತದೆ ಎಂದು ಹೇಳಿದನು. ಆ ಸಮಯದವರೆಗೆ ಭೂಮಿ ಮೇಲೆ ಯಾರು ಅಷ್ಟು ಮಳೆ ನೋಡಿರಲ್ಲ ಪ್ರಿಯರೇ. ಒಂದು ಮಳೆ ಬಿದ್ದಿರ್ಬೋದೇನೋ ನಮಗೆ ಗೊತ್ತಿಲ್ಲ, ಅದಕ್ಕೆ ಆಧಾರ ಇಲ್ಲ ಪ್ರಿಯರೇ. ಆದರೆ ನಂಬಿಕೆಯಿಂದ ಮನುಷ್ಯನು ಮಳೆ ಬೀಳ್ತಂದೆ ದೇವರು ಹೇಳುವಾಗ ನಂಬಿದನು. ದೇವರು ಹೇಳಿದನು, ಮರು ಮಾತಾಡ್ಲೇ ಇಲ್ಲ ಪ್ರಿಯರೇ. ಏನು, ನಾನು ಮುಂದೆ ಈ ರೀತಿ ಹೋಗ್ತೇನೆ, ನೀವು ನಾವೇನು ಸಿದ್ಧ ಮಾಡು ಎಂಬುದಾಗಿ ಹೇಳುವಾಗ, ಅವರು 40 ರಾತ್ರಿ ಹಗಲು ಮಳೆ ಬೀಳ್ತದೆ ಎಂಬುದು ಹೇಳುವಾಗ ಅವನು ಏನು ಮರು ಮಾತಾಡದೆ ಆ ಒಂದು ಕೆಲಸಕ್ಕೆ ಕೈ ಹಾಕುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ದೇವರು ಹೇಳಿದಾಗ ಅದು ನಂಬಿದನು. ಕೇವಲ 8 ಜನರು ನಾವೇಳಿಗೆ ಸೇರುವಂತದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತೋಮನನ್ನು ಕುರಿತು ಹೇಳುವಾಗ, ನೋಡದೆ ನಂಬುವವರು ಧನ್ಯರೆಂಬುದಾಗಿ. ನೋಹ ದೇವರ ಅವಮಾನ ಮಾಡಲಿಲ್ಲ, ಅದು ದೇವರ ವಿಷಯ ಸಂಶಯ ಪಡಲಿಲ್ಲ ಪ್ರಿಯರೇ. ಅವರೆಲ್ಲರೂ ಬಳಿಕವಾಗಿ ಹಡಗನ್ನ ಅಥವಾ ನಾವೆಯನ್ನ ನಿರ್ಮಿಸಲು ಪ್ರಾರಂಭ ಮಾಡಿದೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ದೇವರ ನಿಯಮವನ್ನ, ನೋಹ ಮತ್ತು ದೇವರ ಮಾತನ್ನ ನೋಹ ಮತ್ತು ಅವನ ಹೆಂಡತಿ ಅವರು ಅನುಸರಿಸಿ ನಡೆದರೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ದೇವರಿಗೆ ಅಷ್ಟು ಭಯಭಕ್ತಿ ಉಳ್ಳವರಾಗಿದ್ದರು ಪ್ರಿಯರು. ದೇವರ ಮಾತಿಗೆ ಅಷ್ಟು ವಿಧೇಯರಾಗಿದ್ದರು. ನೋಡಿ, ಎಷ್ಟು ಒಳ್ಳೆಯ ಕುಟುಂಬ. ಅವರು ದೇವರಲ್ಲಿ ನಂಬಿಕೆಯನ್ನ ಹೊಂದಿದಂತ ದಂಪತಿಗಳು. ದೇವರ ಮಾತಿಗೆ ಅವರು ವಿಧೇಯರಾಗುವಂತದ್ದನ್ನ ನಾವು ನೋಡ್ತೇವೆ. ಅಷ್ಟೇ ಭಯಭೀತರಾಗಿ ಇದ್ದರೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ನಾವು ಇಬ್ರಿಯರ ಅಂತ 11:7 ಹೀಗೆ ಅಭ್ಯಾಸ ಮಾಡ್ತೇವೆ. ನಂಬಿಕೆಯಿಂದಲೇ ನೋಹನು ಇನ್ನೂ ಕಾಣದವುಗಳ ವಿಷಯವಾಗಿ ಆತನು ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗಾಗಿ ನಾವೆಯನ್ನ ನಿರ್ಮಿಸಿದೆಂಬುದಾಗಿ ನಾವು ನೋಡ್ತೇವೆ ಪ್ರಿಯ. ಹಾಗಾದರೆ ಮೊದಲನೇ ವಿಷಯ ಏನಂತಂದ್ರೆ, ನೋಹನು ಮತ್ತು ಅವರ ಪತ್ನಿ ನಂಬಿಕೆಯನ್ನ ಹೊಂದಿದಂತ ಕುಟುಂಬ, ನಂಬಿಕೆಯ ದಂಪತಿಗಳೆಂಬುದಾಗಿ ನಾವು ನೋಡ್ತೇವೆ. ಆದ್ರಿಂದ ನಾವು ಕಲಿಯುವಂತಹ ಪಾಠವೇನಂತಂದ್ರೆ, ಪೋಷಕರು ಯಾವಾಗಲೂ ದೇವರು ನಂಬಿಗಸ್ತರಾಗಿದ್ದರೆ ಮಕ್ಕಳು ಸಹ ದೇವರಲ್ಲಿ ನಂಬಿಗಸ್ತರಾಗಿ ಇರುವಂತದ್ದನ್ನು ನಾವು ಕಾಣುವಂತರಾಗಿದ್ದೇವೆ. ತಂದೆ ತಾಯಿಗಳು ನಾವು ದೇವರಿಗೆ ವಿಧೇಯರಾದರೆ, ಅದು ದೇವರಲ್ಲಿ ನಾವು ನಂಬಿಕೆ ಇಟ್ರೆ ನಮ್ಮ ಮಕ್ಕಳು ಸಹ ದೇವರಲ್ಲಿ ನಂಬಿಕೆ ಇಡುವಂತದ್ದನ್ನ ನಾವು ನೋಡುವಂತವರು ಆಗಿದ್ದೇವೆ. ಹಾಗಾದ್ರೆ ಮೊಟ್ಟ ಮೊದಲನೇ ವಿಷಯ ಎಂದರೆ ದೇವರಲ್ಲಿ ನಂಬಿಗಸ್ತರಾದಂತ ದಂಪತಿಗಳು. ಎರಡನೇದಾಗಿ ಅಭ್ಯಾಸ ಮಾಡುವಾಗ, ದೇವರಿಗೆ
ವಿಧೇಯರಾದಂತ ದಂಪತಿಗಳು. ಇಲ್ಲಿ ನಾವು ನೋಡುವಾಗ ದೇವರು ನೋಹನಿಗೆ ಹಡಗು ನಿರ್ಮಿಸಲು ಹೇಳಿದಾಗ ಅವನು ಕೆಲಸವನ್ನು ಪ್ರಾರಂಭಿಸಿದನು ಪ್ರಿಯರೇ. ನೋಹನು ಏಕಾಂಗಿ ಹಡಗನ್ನು ನಿರ್ಮಿಸಲು ಸಾಧ್ಯವಿಲ್ಲ. ಅಷ್ಟು ದೊಡ್ಡ ಹಡಗು, ಅದು ಮುಂದೆ ಹೇಳ್ತಾನೆ. ಅವನ ಹೆಂಡತಿ, ಮಕ್ಕಳು, ಸೊಸೆಯರು ಖಂಡಿತವಾಗಿ ಅವರು ಸಹಾಯ ಮಾಡಿರ್ಬೋದು. ಹಡಗು ನಿರ್ಮಿಸಿದ ನಂತರ ಆತನ ಹೆಂಡತಿ, ನಾನು ಹಡಗಿನಲ್ಲಿ ಬರೋದಿಲ್ಲ, ನನ್ನ ಬಂಧು ಬಳಗ ಇದ್ದಾರೆ, ನನಗೆ ಇಲ್ಲಿ ಈ ನೀನು ಮಾಡೋದ್ರ ಸುಳ್ಳೆಂಬುದಾಗಿ ಏನು ಹೇಳಿಲ್ಲ ಪ್ರಿಯರೇ. ವಿಧೇಯತೆ ದಂಪತಿಗಳು. ಹೆಂಡತಿ, ನೀವು ಹಡಗಿನಲ್ಲಿ ಹೋಗಿ ನಾನು ಬರೋದನ್ನು ಹೇಳಿಲ್ಲ. ಅವಳು ದೇವರಿಗೆ ವಿಧೇಯಳಾಗಿ ಹಡಗಿನೊಳಗೆ ಹೋದಳೆಂಬುದಾಗಿ ನಾವು ನೋಡ್ತೇವೆ. ಲೋಟನ ಹೆಂಡತಿ ಆಗಿ ಹಿಂದಿರುಗಲ್ಲ ಪ್ರಿಯರೇ, ಅಥವಾ ಓರ್ಬಳ ಆಗಿ ತನ್ನ ಸ್ವಜನರ ಬಳಿ ಹೋಗಿಲ್ಲ. ರೂತಳ ಹಾಗೆ ಅತ್ತೆಯನ್ನೇ ಹೊಂದಿಕೊಂಡು ಹೇಗೆ ರೂತಳು ಹೋದಳು, ಅದೇ ರೀತಿಯಲ್ಲಿ ಗಂಡನನ್ನೇ ಅನುಸರಿಸಿ ದೇವರಿಗೆ ವಿಧೇಯರಾಗಿ ಉತ್ತಮ ಸಹಕಾರಣಿಯಾಗಿ ಅವರು ಹೋದರೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ನೋಡಿ, ಎಷ್ಟು ವಿಶೇಷವಾದಂತಹ ಒಂದು ಸಂಗತಿ. ಗಂಡ ಇಲ್ಲೇ ಸಹ ಹೆಂಡತಿ ಹೋಗುವಂತದನ್ನ ನೋಡ್ತೇವೆ. ಅನೇಕ ಬಂಧುಗಳಿದ್ರು, ಅನೇಕರು ನಾಶವಾಗ್ತಾರೆ ಅಂತ ತಿಳಿದಿದ್ರು, ಅವ್ರನ್ನ ಕರೀಲಿಲ್ಲ. ಅವ್ರಿಗೆ ಸುವಾರ್ಥ ಸಾರ್ತಾ ಇದ್ರು, ಮುಂದೆ ಹೇಳ್ತದೆ, ಸುನೀತಿ ಸಾರ್ಥ ಹೇಳ್ತಾ ನೋಡ್ತೇವೆ. ಆದ್ರೆ ಆ ಸಮಯದಲ್ಲಿ ಅವರು ಉತ್ತಮ ಸಹಕಾರಣಿಯಾಗಿ ದೇವರಿಗೆ ವಿಧೇಯರಾದಂತ ಕುಟುಂಬವಾಗಿ ಜೀವಿಸುವಂತದ್ದನ್ನ ನಾವು ನೋಡ್ತೇವೆ. ದೇವರ ಮಾತಿಗೆ ಮರು ಮಾತು ಆಡ್ಲಿಲ್ಲ ಪ್ರಿಯರೇ. ಹೇಗೆ ಅಬ್ರಹಾಮನು ತನ್ನ ಒಬ್ಬನೇ ಮನ ಅಂತ ಇಸ್ಸಾಕನ ಬಲಿ ಕೊಡಬೇಕು ಹೇಳುವಾಗ ಆತನು ಹೇಳಿದ ಹಾಗೆ ಮಾರನೇ ದಿನವೇ, ಸಮಯ ಕೇಳಿಲ್ಲ, ಮಾರನೇ ದಿನವೇ ಮಗನ ಕರ್ಕೊಂಡು ಆತನು ಆ ಮೊರಿಯಾ ಬೆಟ್ಟಕ್ಕೆ ಹೋದ ಹಾಗೆ ಇಲ್ಲಿ ಹಡಗನ್ನ ನಿರ್ಮಾಣ ಮಾಡಿ ಹೇಳಿದ ತಕ್ಷಣವೇ, ಅಥವಾ ನಾವೇನು ಸಿದ್ಧ ಮಾಡಿ ಹೇಳಿದ ತಕ್ಷಣವೇ ಆತನು ಸಿದ್ಧಪಡಿಸುವಂತದ್ದನ್ನ ನಾವು ನೋಡುವಂತಾಗಿದ್ದೇವೆ. ಹಾಗಾದರೆ ಗಂಡ ಹೆಂಡತಿ ಯಾವಾಗಲೂ ದೇವರಿಗೆ ನಾವು ವಿಧೇಯರಾಗಿರ್ಬೇಕೆಂಬುದಾಗಿ ನಾವು ಕಲಿಯುವಂತವರು ಆಗಿರ್ತೇವೆ ಪ್ರಿಯರೇ. ಮೂರನೇದಾಗಿ, ಅವರು ಪರಸ್ಪರ ಸಹಾಯ ಮಾಡುವ ಮತ್ತು ಇತರರನ್ನ ಆರೈಕೆ ಮಾಡುವಂತ ದಂಪತಿಗಳಾಗಿದ್ದರು ಪ್ರಿಯರೇ. ಇಲ್ಲಿ ನಾವು ಅಭ್ಯಾಸ ಮಾಡುವಾಗ ನೋಹನ ಮತ್ತು ಅವನ ಹೆಂಡತಿ ಮತ್ತು ಕುಟುಂಬವು ಪ್ರವಾಹದಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಬೇಕಾದ ಎಲ್ಲಾ ವಸ್ತುಗಳನ್ನು ಸಂಗ್ರಹ ಮಾಡಿದರು. ಹಡಗು ನಿರ್ಮಿಸಲು ಒಬ್ಬರಿಗೂ ಸಹಾಯ ಮಾಡಿದ್ರು ಪ್ರಿಯರೇ. ಅವರು ದೇವರ ಸೃಷ್ಟಿಯಾದ ಎಲ್ಲಾ ಪ್ರಾಣಿಗಳು, ಪಕ್ಷಿಗಳಿಗೆ ಆಹಾರವನ್ನು ಸಂಗ್ರಹಿಸಲು ಸಹಾಯ ಮಾಡಿದರು. ಅವಳನ್ನು ನೋಡಿಕೊಂಡರು ಮತ್ತು ನೋಹನ ಕುಟುಂಬ ಸಹ ಒಳಗಡೆ ಎಂಬುದಾಗಿ ನಾವು ನೋಡ್ತೇವೆ. ನೋಡಿ, ಸಾವಿರಾರು ಪ್ರಾಣಿಗಳು, ಈ ಭೂಮುಖದಲ್ಲಿ ಇರುವಂತ ಎಲ್ಲಾ ಪ್ರಾಣಿಗಳು ಸಹ ಆ ನಾವೆಯೊಳಗೆ ಒಂದು ಸೇರುವಂತದ್ದು ನೋಡ್ತೇವೆ. ಹಾಗಾದ್ರೆ ಸುಮಾರು 1 ವರ್ಷಕ್ಕೆ ಬೇಕಾದಂತ ಆಹಾರವನ್ನ ಸಿದ್ಧತೆ ಮಾಡಿಕೊಂಡ್ರು ಎಂಬುದಾಗಿ ನಾವು ಕಲಿಯುವಂತವರು ಆಗಿರುತ್ತೇವೆ. ಇದು ಒಂದು ರೀತಿಯಲ್ಲಿ ನಾವು ಅಭ್ಯಾಸ ಮಾಡುವಾಗ ಆ ಹಡಗು ಒಂದು ರೀತಿಯ ನಾವೇ, ಅದು ಒಂದು ರೀತಿಯಲ್ಲಿ ಝೂಗಾಡಿದಾಗ ಆಯ್ತು, ಮೃಗಾಲಯ ಇದ್ದ ಹಾಗೆ ಅವರಿಗೆ. ನೋಡಿ, ಫ್ರಿಡ್ಜ್ ಇರ್ಲಿಲ್ಲ, ಕರೆಂಟ್ ಇಲ್ಲ, ಅಥವಾ ಆಹಾರ ಕೆಟ್ಟು ಹೋಗ್ಲಿಲ್ಲ. ಸುಮಾರು 1 ವರ್ಷದ ಅವಧಿಯಲ್ಲಿ ಅವರು ಆ ಒಳಗಡೆ ಇರುವಂತದ್ದನ್ನ ನಾವು ನೋಡುವಂತವರು ಆಗಿರುತ್ತೇವೆ. ಹಾಗಾದ್ರೆ ದೇವರು ತನ್ನ ನಂಬಿದಂತ ಮಕ್ಕಳಿಗೆ ಯಾವ ರೀತಿಯಲ್ಲಿ ಪೋಷಣೆ ಮಾಡ್ತೇವೆ ಎಂಬುದನ್ನ ಕುರಿತು ನಾವೆಲ್ಲ ಅಭ್ಯಾಸ ಮಾಡುವಾಗ ಅವರು ಪರಸ್ಪರ ಸಹಾಯ ಮಾಡುವಂತರು ಮತ್ತು ಇತರರನ್ನ, ಪಶು ಇರಬಹುದು, ಪಕ್ಷಿ, ಪ್ರಾಣಿ ಯಾವುದಿದ್ರು ಸಹ ಎಲ್ಲವನ್ನ ಸಹ ಅವರು ಆರೈಕೆ ಮಾಡುತ್ತಿದ್ದಾರೆ ಎಂಬುದಾಗಿ ನಾವು ಕಲಿಯುವಂತವರು ಆಗಿರ್ತೇವೆ. ಈ ವಿಷಯದಲ್ಲಿ ನಾವು ನೋಡುವಾಗ ಅವರೆಲ್ಲರೂ ಕುಟುಂಬವಾಗಿ ಗಂಡ, ಹೆಂಡತಿ, ಮಕ್ಕಳು, ಸೊಸೆಯರು 8 ಜನರು ಸಹ ಒಂದೇ ಮನಸ್ಸಿನಿಂದ, ಒಂದೇ ಗುರಿಯಿಂದ, ಒಂದೇ ಆಲೋಚನೆಯಿಂದ ಅವರು ಈ ಕಾರ್ಯವನ್ನ ಮಾಡುವಂತವರು ಆಗಿರುತ್ತಾರೆ. ಆದ್ರಿಂದ ನಾವು ಕಲಿಯುವಂತ ಪಾಠ ಏನಂತಂದ್ರೆ, ಗಂಡ ಹೆಂಡತಿಗೆ ಸಹಾಯ ಮಾಡ್ಬೇಕು, ಹೆಂಡತಿ ಗಂಡನಿಗೆ ಸಹಾಯ ಮಾಡ್ಬೇಕು. ಎಲ್ಲಾ ರೀತಿಯ ಕೆಲಸದಲ್ಲಿ ನಾವು ಒಬ್ಬರಿಗೊಬ್ರು ಸಹಾಯ ಮಾಡಿ ದಂಪತಿಗಳಾಗಿ ನಾವು ಇತರರಿಗೂ ಸಹ ಸಹಾಯ ಮಾಡ್ಬೇಕೆಂಬುದಾಗಿ ನಾವು ಕಲಿಯುವಂತವರು ಆಗಿರ್ತೇವೆ. ಮತ್ತೆ 4ನೇದಾಗಿ, ನೋಹನ ದಂಪತಿಗೆ ತಾಳ್ಮೆ ಇತ್ತು ಪ್ರಿಯರೇ. ನಾನು ಮೊದಲೇ ಹೇಳಿದ ಹಾಗೆ ಸುಮಾರು 10 ತಲೆಮಾರಿನ ಅಂತರದಲ್ಲಿ ನೋಹನ್ನು ಹುಟ್ಟುವಂತ ನೋಡ್ತೇವೆ. ನೋಹನಿಗೆ 500 ವರ್ಷಗಳಾದಾಗ ಆತನಿಗೆ ಮಕ್ಕಳ ಭಾಗ್ಯವನ್ನ ಕೊಡುವಂತದ್ದನ್ನ ನಾವು ನೋಡ್ತೇವೆ. ಇಷ್ಟು ವರ್ಷದಲ್ಲಿ ಅವರು ತಾಳ್ಮೆಯಿಂದ ಇದ್ದರೆಂಬುದಾಗಿ ನಾವು ನೋಡ್ತೇವೆ. ನಾನು ಮೊದಲೇ ಹೇಳಿದ ಹಾಗೆ ಆತನು ಬೇರೆ ಮದುವೆ ಮಾಡ್ಕೊಳ್ಳಿಲ್ಲ, ದೇವರು ಗುಣಗುಟ್ಲಿಲ್ಲ, ಅಥವಾ ನೋಹನನು ತನ್ನ ಹೆಂಡತಿನ ಬಿಡ್ಲಿಲ್ಲ, ಹೆಂಡತಿ ಗಂಡನನ್ನು ಬಿಡ್ಲಿಲ್ಲ. ಅವರು ಅನ್ಯೋನ್ಯವಾಗಿ ತಾಳ್ಮೆಯಿಂದ ಇದ್ದರು.
ಯಾಕೆ? ಅವರು ದೇವರನ್ನೇ ದೃಷ್ಟಿ ಮಾಡ್ತಾ ಇದ್ರು ಪ್ರಿಯರೇ. ಕೀರ್ತನೆ ಅಂತ ಓದ್ತೇವಲ್ಲ, ಯಾರು ದೇವರ ಮುಖ ನೋಡ್ತಾರೋ ಅವ್ರ ಮುಖ ಲಜ್ಜೆಯಿಂದ ಕೆಡುವುದಿಲ್ಲ ಎಂಬುದಾಗಿ. ಅವಮಾನಕ್ಕೊಳಗಾಗುವುದಿಲ್ಲ ಪ್ರಿಯರೇ, ಬದಲಾಗಿ ಪ್ರಕಾಶಮಾನವಾಗಿರುವಂತ ನೋಡ್ತೇವೆ. ಅದೇ ಒಂದು ರೀತಿಯ ಮುಖವನ್ನ, ಆ ಒಂದು ಸ್ಥಿತಿಯನ್ನು ನಾವು ಇವರಲ್ಲಿ ಕಾಣುವಂತವರಾಗಿರ್ತೇವೆ. ಅಷ್ಟು ಮಾತ್ರವಲ್ಲ, ಅವರು ತಾಳ್ಮೆ ಇನ್ನೊಂದು ಹೇಳುವಾಗ, ಹಡಗು ನಿರ್ಮಾಣ ಮಾಡಲು ಸುಮಾರು ಅನೇಕ ವರ್ಷಗಳು ಉಳಿದಿರಬಹುದು ಪ್ರಿಯರೇ. ಎಷ್ಟು ವರ್ಷ ನಮಗೆ ಗೊತ್ತಿಲ್ಲ. ಆದರೆ ಅಲ್ಲಿ ನಾವು ನೋಡುವಾಗ ಅದು 450 ಅಡಿ ಉದ್ದ, 75 ಅಡಿ ಅಗಲ ಮತ್ತು 45 ಎತ್ತರ. ಅಂದ್ರೆ 15 ಅಡಿಗೆ ಒಂದೊಂದು ಸ್ಟೆಪ್, ಒಂದೊಂದು ಈಗ ಅಂತಸ್ತು 3 ಅಂತಸ್ತು ಮನೆ ಇದ್ದ ಹಾಗೆ ಒಂದು ವೇಳೆ ಅದನ್ನ ಊಹೆ ಮಾಡ್ಕೊಳ್ಬಹುದು. 15 ಅಡಿಗಳಿಗೆ ಅದು 3 ಚಾವಣಿಯಿಂದ ಸ್ಟೆಪ್ಗಳು, ಅಂತಸ್ತುಗಳು, ಮತ್ತು 450 ಅಡಿ ಉದ್ದ ಮತ್ತು 75 ಅಡಿ ಅಗಲ ಇತ್ತೆಂಬುದಾಗಿ ನಾವು ನೋಡುವಂತವರು ಆಗಿರ್ತೇವೆ. ಹಾಗಾದರೆ ಇದರೆಲ್ಲಾ ಹಣ ಪೂರ್ತಿಯಾಗಿ ದೇವರ ಮಾತಿನ ಪ್ರಕಾರವಾಗಿ ನೋಹನನ್ನು ಅದೆಲ್ಲವನ್ನು ಸಿದ್ಧ ಮಾಡಿದೆಂಬುದಾಗಿ ನಾವು ಕಲಿಯುವಂತವರು ಆಗಿದ್ದೇವೆ. ಈ ಕುಟುಂಬವು ಎಷ್ಟು ತಾಳ್ಮೆಯಿಂದ ಎತ್ತಿ ನೋಡಿ ಪ್ರಿಯರು. ಆ ಕೆಲಸವನ್ನು ಮಾಡುವಾಗ ಅನೇಕ ಜನರು ಅವ್ರಿಗೆ ಗೇಲಿ ಮಾಡಿರ್ಬಹುದು, ಹಾಸ್ಯ ಮಾಡಿರ್ಬಹುದು, ಹುಚ್ಚ ಎಂಬುದಾಗಿ ತಿರಸ್ಕಾರ ಮಾಡಿರ್ಬಹುದು. ಆದರೆ ಅವ್ರು ಯಾವುದನ್ನು ಸಹ ಮನಸ್ಸಿಗೆ ತಕೊಳ್ಳಿಲ್ಲ ಪ್ರಿಯರು. ಬದಲಾಗಿ ದೇವರು ಹೇಳಿದಂತ ಕೆಲಸವನ್ನ ಅವರು ಪರಿಪಕ್ವವಾಗಿ ದೇವರು ಹೇಳಿದ ರೀತಿಯಲ್ಲಿ ನಾವು ಹಾಗೆ ನೋಡ್ತೇವೆ. ನೋಡ್ರಿ, ಇಲ್ಲಿ ಒಂದು ವಚನ ಹೀಗೆ ನೋಡ್ತೇವೆ, 6ನೇ ಅಧ್ಯಾಯದ 22ನೇ ವಚನ, ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನನು ಮಾಡಿದನು. ಹಾಗೆ ಮುಂದುವರಿತಾ ನಾವು 7ನೇ ಅಧ್ಯಾಯದ 5ನೇ ವಚನ ಹೀಗೆ ನೋಡ್ತೇವೆ, ಯೆಹೋವನು ಆಜ್ಞಾಪಿಸಿದನ್ನೆಲ್ಲ ನೋಹನನ್ನು ಮಾಡಿದನೆಂಬುದಾಗಿ ನಾವು ನೋಡುವಂತವರು ಆಗಿದ್ದೇವೆ. ಹೀಗೆ ನಾವು ದೇವರ ಅಭ್ಯಾಸ ಮಾಡೋ ಪ್ರಿಯರೇ, ನಾವು ಅಭ್ಯಾಸ ಮಾಡುವಾಗ ಈ ಒಂದು ತಾಳ್ಮೆಯ ಗುಣವನ್ನ ನಾವು ನೋಡುವಂತವರು ಆಗಿದ್ದೇವೆ. ಅವರೆಷ್ಟು ಮಾತ್ರಕ್ಕೂ ಆತರ ಪಡ್ಲಿಲ್ಲ ಅಥವಾ ಅವಿಧೇಯರಾಗಲಿಲ್ಲ, ಗುಣಗುಟ್ಲಿಲ್ಲ. ಬದಲಾಗಿ ತಾಳ್ಮೆಯ ಗುಣವನ್ನ ನಾವು ಈ ದಂಪತಿಗಳಲ್ಲಿ ಕಾಣುವಂತವರು ಆಗಿರ್ತೇವೆ. ಹೀಗೆ 5ನೇ ವಿಷಯಕ್ಕೆ ಬರುವಾಗ, ದಂಪತಿಗಳು ಒಬ್ಬರಿಗೊಬ್ಬರು ಅನ್ಯೋನ್ಯತೆಯನ್ನು ಹೊಂದಿದ್ದರು ಪ್ರಿಯರೇ. ಹೇಗೆಂಬ ಹೇಳುವಾಗ, ನೋಹ ಮತ್ತು ಅವನ ಹೆಂಡತಿ ಪ್ರವಾಹದ ಮೊದಲು, ಪ್ರವಾಹದ ಸಮಯದಲ್ಲಿ ಮತ್ತು ಪ್ರವಾಹದ ನಂತರೂ ಸಹ ಒಟ್ಟಿಗೆ ಇರುವಂತದ್ದನ್ನ ನಾವು ನೋಡ್ತೇವೆ. ಎಂದೂ ಸಹ ಅವರು ಆಗಲಿ ಬಿಟ್ಟು ಒಬ್ರಿಗೊಬ್ರು ಬಿಟ್ಟವಲ್ಲ ಪ್ರಿಯರೇ, ಜೊತೆಯಲ್ಲೇ ಇದ್ರು. ಗಂಡ ಏನ್ ಮಾಡ್ತಾನೆ ಅದಕ್ಕೆ ಹೆಂಡತಿ ಒಪ್ಪಿಗೆ, ಹೆಂಡತಿ ಏನ್ ಹೇಳ್ತಾಳೆ ಅದಕ್ಕೆ ಗಂಡನ ಒಪ್ಪಿಗೆ. ಈ ರೀತಿಯಾಗಿ ಕುಟುಂಬದಲ್ಲಿ ಒಂದು ಸಾಮರಸ್ಯವನ್ನ ನಾವು ಕಾಣುವಂತವರು ಆಗಿರ್ತೇವೆ. ನೋಹನ ಕೂಡ ತನ್ನ ಹೆಂಡತಿ ಬಿಡ್ಲ ಪ್ರಿಯರೇ, ಹೆಂಡತಿ ತಹ ಗಂಡನ್ನ ಬಿಡ್ಲಿಲ್ಲ, ಗಂಡ ಅಥವಾ ನೋಹನನು ಹೆಂಡತಿಯನ್ನ ಬಿಡಲಿಲ್ಲ. ಜೀವನದಲ್ಲಿ ಅನೇಕ ಪ್ರವಾಹಗಳು, ಕಷ್ಟ ಸುಖಗಳು ಬರ್ತವೆ. ವಿಶೇಷವಾಗಿ ಸೈತಾನನು ಗಂಡ ಹೆಂಡತಿಯ ನಡುವೆ ಅನೇಕ ಸಮಸ್ಯೆಗಳನ್ನು ತಂದೊಡ್ಡಂತವನಾಗಿದ್ದಾನೆ ಪ್ರಿಯರೇ. ಯಾಕಂದರೆ ಕುಟುಂಬವು ಅದು ದೇವರ ಯೋಜನೆ ಆಗಿದೆ ಪ್ರಿಯರು. ಕುಟುಂಬವು ಅದು ದೇವರ ಯೋಜನೆ, ಅನಾದಿ ಕಾಲದ ದೇವರೇ ನಿರ್ಮಾಣ ಮಾಡಿದ್ದು ಪ್ರಿಯರು. ಆದ್ರಿಂದ ಆ ಯೋಜನೆಯನ್ನ ಸೈತಾನನು ಹಾಳು ಮಾಡಲು ಬಯಸ್ತಾನೆ ಪ್ರಿಯರು. ಆದ್ರೆ ಇಲ್ಲಿ ನಾವು ನೋಡುವಾಗ ನೋಹ ಮತ್ತು ಅವನ ಹೆಂಡತಿ ಜೀವಿತದಲ್ಲಿ ಒಟ್ಟಿಗೆ ಹೇಗೆ ಇರ್ಬೇಕೆಂಬುದನ್ನ ಈಗ ಈ ದಿನಗಳಲ್ಲಿ ನಮಗೆ ತೋರಿಸುವಂತದ್ದಾಗಿದೆ. ಆ ದಿನಗಳಲ್ಲಿ ನೋಡಿ, ನಾವು ದೇವರ ಅಭ್ಯಾಸ ಮಾಡುವಾಗ ಬಹಳ ದುಷ್ಟತನ, ಕೆಟ್ಟತನ ಬಹಳ ಇತ್ತೆಂಬುದಾಗಿ ನಾವು ನೋಡ್ತೇವೆ. ಅವರ ವಾಸ ಸುತ್ತ ಮಾಡುವ ಸುತ್ತಲೂ ಸಹ ತುಂಬಾ ಎಲ್ಲಾ ಜನರು ಕೆಟ್ಟವರಾಗಿದ್ದರೆಂಬುದಾಗಿ ನಾವು ನೋಡ್ತೇವೆ. ಆದರೆ ನೋಹ ಮತ್ತು ಅವರ ಕುಟುಂಬದ ಮೇಲೆ ಯಾವ ಪರಿಣಾಮ ಅದು ಬೀರಲಿಲ್ಲ. ಯಾಕೆ? ಅವರು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಇದ್ದರೆಂಬುದಾಗಿ ನಾವು ನೋಡ್ತೇವೆ. ಅದರಿಂದ ನಾವು ಕಲಿಯುವ ಪಾಠ ಏನಂತಂದ್ರೆ, ಗಂಡ ಮತ್ತು ಹೆಂಡತಿ ಎಂದಿಗೂ ಕೂಡ ಒಬ್ಬರನ್ನು ಒಬ್ಬರು ಬಿಟ್ಟು ಅಗಲಬಾರದೆಂಬುದಾಗಿ ನಾವು ನೋಡುವಂತವರು ಆಗಿರ್ತೇವೆ. ಆದ್ರಿಂದ ನಾವು ಅವ್ರ ವಿಷಯ ಅಭ್ಯಾಸ ಮಾಡುವಾಗ ನಾವು ಕಲಿಯುವಂತ ಪಾಠವೇನಂತಂದ್ರೆ, ಅವರು ಅನ್ಯೋನ್ಯತೆಯ ದಂಪತಿಗಳಾಗಿದ್ದರೆಂಬುದಾಗಿ ನಾವು ನೋಡುವಂತವರು ಆಗಿರುತ್ತೇವೆ. ಮುಂದೆ 6ನೇ ವಿಷಯಕ್ಕೆ ಹೋಗುವಾಗ, ಅವರು ದೇವರ ಕೆಲಸಕ್ಕೆ ಸಹಾಯ ಮಾಡುವಂತ ದಂಪತಿಗಳು. ನೋಡ್ರಿ, ಇಲ್ಲಿ ನಾವು ಅಭ್ಯಾಸ ಮಾಡುವಾಗ ಇಬ್ಬರೂ ಸಹ ದೇವರ ಕೆಲಸಕ್ಕೆ ತಮ್ಮ ಸಮಯವನ್ನ, ತಮ್ಮ ಶಕ್ತಿಯನ್ನ, ತಮ್ಮ ಸಂಪತ್ತನ್ನ ಅವರು ನೀಡಿರುತ್ತೆ. ಇಷ್ಟೊಂದು ಹಣವನ್ನು ಖರ್ಚು ಮಾಡುವಾಗ, ಒಂದು ದೊಡ್ಡ ನಾವೆಯನ್ನ ಅವರು ಕಟ್ಟುವಾಗ ಹೆಂಡತಿ ಯಾವ ಒಂದು ಮಾತನಾಡಲಿಲ್ಲ, ವಿರೋಧ ಮಾಡಲಿಲ್ಲ ಪ್ರಿಯರೇ. ಮಕ್ಕಳು ವಿರೋಧ ಮಾಡಲಿಲ್ಲ, ಸೊಸೆಯರು ವಿರೋಧ ಮಾಡಲಿಲ್ಲ, ಯಾರೂ ಕೂಡ ಅಲ್ಲಿ ವಿಶೇಷವಾಗಿ ನೋಹನ ಹೆಂಡತಿ ಆಕೆ ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ. ಏನು ಇಷ್ಟೊಂದು ಖರ್ಚಾಯ್ತಾ ಇದೆಲ್ಲ,
ಏಕೆ ಇಷ್ಟೊಂದು ಬೇಕಾ, ಇದು ನಡೀತದ, ದೇವರು ಮಳೆ ಬೀಳಿಸ್ತಾನ, ಏನು ವಾಗ್ವಾದ ಇಲ್ಲವೇ ಇಲ್ಲ ಪ್ರಿಯ. ತಮ್ಮ ಸಮಯ, ಶಕ್ತಿ, ಸಂಪತ್ತು ಎಲ್ಲವನ್ನ ಅವರು ಕೊಟ್ಟರು. ತನ್ನ ಹಣವನ್ನು ಖರ್ಚು ಮಾಡುವಾಗ, ನಾವೇ ನಿರ್ಮಾಣ ಮಾಡುತ್ತಿರುವಾಗ ಹೆಂಡತಿ ಯಾವ ವಿರೋಧ ಮಾಡಲಿಲ್ಲ. ಬದಲಾಗಿ ಆತನಿಗೆ ಪ್ರೋತ್ಸಾಹ ಮಾಡುವಂತದ್ದನ್ನ, ಸಪೋರ್ಟ್ ಮಾಡುವಂತದ್ದನ್ನ ನಾವು ನೋಡುವಂತವರು ಆಗಿರ್ತೇವೆ. ದೇವರಿಗೆ ಕೊಟ್ಟಾಗ ದೇವರು ಹೇರಳವಾಗಿ ನಮಗೆ ಕೊಡ್ತಾನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಕಲಿಯುವಂತವರು ಆಗಿರುತ್ತೇವೆ. ಅದರಿಂದ ಪ್ರಿಯ ಸಹೋದರಿಯರೇ, ನಿಮ್ಮ ಪತಿಯು ದೇವರ ಕೆಲಸ ಮಾಡುವಾಗ ಅವರನ್ನ ಬೆಂಬಲ ಮಾಡ್ಬೇಕು. ನಾವು ಗುಣಗುಟ್ಟಬಾರದು ಅಥವಾ ಅವ್ರನ್ನ ಅಸಡ್ಡೆ ಮಾಡಬಾರದು. ಬದಲಾಗಿ ಅನ್ಯೋನ್ಯತೆಯಿಂದ ಕೆಲಸಕ್ಕೆ, ದೇವರ ಕೆಲಸಕ್ಕೆ, ದೇವರ ಸೇವೆಯಲ್ಲಿ ಮುಂದುವರಿಯುವಾಗ ಅಥವಾ ಕುಟುಂಬವಾಗಿ ಮುಂದುವರಿಯುವಾಗ ನಾವು ಒಬ್ಬರಿಗೊಬ್ಬರು ಅನ್ಯೋನ್ಯತೆಯಿಂದ ಆ ಕೆಲಸಕ್ಕೆ ಸಹಾಯ ಮಾಡುವಂತ ವ್ಯಕ್ತಿಗಳು ನಾವು ಇರ್ಬೇಕೆಂಬುದಾಗಿ ನಾವು ಹೇಳುವಂತವರು ಆಗಿದ್ದೇವೆ. ಅದೇ ನಾವು 2 ಕೊರಿಂಥ 9ನೇ ಅಧ್ಯಾಯದ 7ನೇ ವಚನ ಅಭ್ಯಾಸ ಮಾಡುವಾಗ ಅದು ಹೀಗೆ ಹೇಳ್ತಾನೆ ಅಂದ್ರೆ, ನೀವು ಎಲ್ಲಾ ವಿಷಯ ಐಶ್ವಂತರಾಗಿ ನೀವು ಕೊಡುವಾಗ ಸಂತೋಷವಾಗಿ ಕೊಡ್ರಿ, ಆಗ ದೇವರ ಪ್ರೀತಿ. ನೋಡ್ರಿ, ಆ ವಚನ ಹೀಗೆ ಓದ್ತೇವೆ. 2 ಕೊರಿಂಥ 9ನೇ ಅಧ್ಯಾಯ, ನಿಮ್ಮೆಲ್ಲರೂ ತಿಳಿರುವಂತ ವಾಕ್ಯ ಭಾಗ ಅದು. ನಾವು 6ನೇ ವಚನದಿಂದ ಸ್ಪಷ್ಟವಾಗಿ ಓದ್ತೇವೆ. ಆದ್ರೆ 9ನೇ ವಚನ ಅಭ್ಯಾಸ ಮಾಡುವಾಗ, ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣತೆಯಿಂದ ಉಳ್ಳವರಾಗಿ ಸಕಲ ಸತ್ಕಾರವನ್ನು ಹೇರಳವಾಗಿ ಮಾಡಿರ್ಬೇಕೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಹಾಗೆ ಮೇಲ್ಭಾಗ ನೋಡುವಾಗ, ಕೊಡುವವನ ಮೇಲೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟೆಂಬುದಾಗಿ ನಾವು ನೋಡುವಂತವರು ಆಗಿದ್ದೇವೆ. ಈ ಮುಖಾಂತರವಾಗಿ ನಾವು ದೇವರಿಗೆ ಕೊಡುವಾಗ ಅದನ್ನ 11ನೇ ವಚನ ಹೀಗೆ ನೋಡ್ತೇವೆ, ನೀವೆಲ್ಲಾ ವಿಷಯಗಳಲ್ಲಿ ಐಶ್ವರ್ಯವಂತರಾಗಿದ್ದು ಉದಾರವಾಗಿ ಕೊಡ ಶಕ್ತರಾಗಿರುವಿರಿ. ಇದಲ್ಲದೆ ನಿಮ್ಮ ದಾನಗಳು ನಮ್ಮ ಕೈಯಿಂದ ಮತ್ತೊಬ್ಬರಿಗೆ ಸೇರಿದಾಗ ದೇವರಿಗೆ ಕೃತಜ್ಞತಾಸ್ತುತಿಯನ್ನ ಉಂಟು ಮಾಡ್ತೆಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ಹೊಸ ಒಡಂಬಡಿಕೆಯ ಕೃಪಾ ಕಾಲ ವಿಶ್ವಾಸಗಳನ್ನು ನಾವು ಸಹ ನಾವು ಕೊಡುವಂತದ್ದನ್ನ, ನಾವು ಇತರಿಗೆ ಸೇವಕರಿಗಾಗಲಿ ಸಭೆಗಳಿಗಾಗಲಿ ಕೊಡುವಂತದ್ದನ್ನ ನಾವು ರೂಢಿ ಮಾಡಿಕೊಳ್ಳುವಂತದ್ದು ಆಗಿರ್ಬೇಕೆಂಬುದಾಗಿ ನಾವು ನೋಡುವಂತವರು ಆಗಿದ್ದೇವೆ. ಮತ್ತೊಂದು ವಿಷಯ ನಾವು ಅಭ್ಯಾಸ ಮಾಡುವಾಗ, 2ನೇ ಪೇತ್ರನ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದ 5ನೇ ವಚನ ಹೀಗೆ ಹೇಳ್ತದೆ, ಈತನು ಒಬ್ಬ ದೇವರ ಸೇವಕನಾಗಿ ಆತನು ಕೆಲಸ ಮಾಡುವಂತದ್ದನ್ನ ನಾವು ನೋಡುವಂತವರಾಗಿರ್ತೇವೆ. ನೋಡ್ರಿ, 2 ಪೇತ್ರ 2ನೇ ಅಧ್ಯಾಯದ 5ನೇ ವಚನ ಹೀಗೆ ನೋಡ್ತೇವೆ, ಆತನು ಭಕ್ತಿಹೀನರಾದ ಪುರಾತನರ ಲೋಕವನ್ನು ಸುಮ್ಮನೆ ಬಿಡದೆ ಅದರ ಮೇಲೆ ಜಲಪ್ರಳಯವನ್ನು ಬರಮಾಡಿದನು. ಆದರೆ ಸುನೀತಿಯನ್ನು ಸಾರುವವನಾಗಿದ್ದ ನೋಹನನ್ನು ಅವನೊಂದಿಗೆ ಬೇರೆ 7 ಮಂದಿಯನ್ನು ಬಿಡಿಸಿದನು. ಸುನೀತಿಯನ್ನ ಸಾರುವವನು. ಮೊಟ್ಟಮೊದಲ ಅಭ್ಯಾಸ ಮಾಡುವಾಗ ಆತನು ನೀತಿವಂತನೇ. ಈತನು ಸಹ ಏನಂತೆ, ಇಲ್ಲಿ ನಾವು ಅಭ್ಯಾಸ ಮಾಡುವಾಗ ನೆರೆಹೊರೆಯವರಿಗೆ ದೇವರ ವಾಕ್ಯವನ್ನ ಬೋಧಿಸುವಂತದ್ದನ್ನ ನಾವು ನೋಡುವಂತರಾಗಿದೆ. ಸುನೀತಿಯನ್ನ ಆತನು ಸಾರುವವನಾಗಿದೆ ಎಂಬುದಾಗಿ ನೋಡ್ತಿದ್ರೆ, ದೇವರ ವಾಕ್ಯವನ್ನ ಆತನು ಸಾರುವಂತವನು ಆಗಿದ್ದನು. ದೇವರ ರಾಜ್ಯವನ್ನು ಕಟ್ಟುವಂತ ಕೆಲಸವನ್ನ ಆತನು ಮಾಡಿದನೆಂಬುದಾಗಿ ನಾವು ಕಲಿಯುವಂತರಾಗಿದ್ದೇವೆ ಪ್ರಿಯರು. ಆತನು ಗೇಲಿ ಮಾಡಿರಬಹುದು, ಆ ದಿನಗಳಲ್ಲಿ ಅನೇಕರು ತಿರಸ್ಕಾರ ಮಾಡಿರಬಹುದು. ಜನರು ಕುಡಿದು ತಿಂದು ಉಂಡು ಏನೆಲ್ಲ ಅವರು ಸಂತೋಷ ಸಂಭ್ರಮ ಇರುವಾಗ, ದುಷ್ಕೃತ್ಯ ಹೆಚ್ಚಾಗಿರುವಾಗ, ಪಾಪದಲ್ಲಿ ಜೀವಿಸುತ್ತಿರುವಾಗ ಈ ನೋಹನನ್ನು ಒಂದು ಉತ್ತಮವಾದ ನಾವೆಯನ್ನ ದೇವರು ಹೇಳಿದ ಹಾಗೆ ನಿರ್ಮಾಣ ಮಾಡುತ್ತಿರುವಂತ ಸಂದರ್ಭದಲ್ಲಿ ಅನೇಕರು ಗೇಲಿ ಮಾಡಿರಬಹುದು ಪ್ರಿಯರು. ಮತ್ತು ಅವರ ಮೇಲೆ ಕೋಪ ಮಾಡ್ಕೊಳ್ಳಿಲ್ಲ ಪ್ರಿಯರೇ. ಆದ್ರಿಂದ ನಾವು ಹೊಸ ಬರುವಾಗ ಪ್ರಿಸ್ಕಿಲ ಮತ್ತು ಅಕ್ವಿಲರನ್ನು ಸಹ ನಾವು ನೋಡ್ತೇವೆ. ಯಾವಾಗಲೂ ಅವರು ದೇವರ ಕೆಲಸವನ್ನ ಕುಟುಂಬವಾಗಿ ಮಾಡ್ತಾ ಇದ್ದರೆಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ಆತನ ವಿಷಯ ಕಲಿಯುವಾಗ ಈತನು ಒಬ್ಬ ದೊಡ್ಡ ಸೇವಕನಾಗಿ ಆತನ ದೇವರ ವಾಕ್ಯವನ್ನ ಸಾರ್ತದೆಂಬುದಾಗಿ ನಾವು ನೋಡುವಂತರಾಗಿ ಕೋಪ ಮಾಡ್ಕೊಳ್ಳಿಲ್ಲ, ಗೇಲಿ ಮಾಡಲ ಪ್ರಿಯರೇ. ಬದಲಾಗಿ ಅವನು ಆ ಒಂದು ಕಾರ್ಯದಲ್ಲಿ ಮುಂದುವರೆದೆಂಬುದಾಗಿ ನಾವು ನೋಡ್ತೇವೆ. ಆದ್ರಿಂದ ನಾವು ಯಾವಾಗಲೂ ದೇವರ ಕೆಲಸವನ್ನು ಬೆಂಬಲಿಸಿ ದೇವರಿಗೆ ಕೊಡುವಾಗ ದೇವರು ಖಂಡಿತವಾಗಿ ನಮ್ಮನ್ನ ಆಶೀರ್ವದಿಸುವಂತವನು ಆಗಿದ್ದಾನೆ. ನಾವು 7ನೇ ವಿಷಯಕ್ಕೆ ಹೋಗುವಾಗ, ಇವರು ದೈವಿಕ ತಂದೆ ತಾಯಿಗಳಿಬ್ಬರಾಗಿ ನಾವು ನೋಡುವಂತರಾಗಿದ್ದೇವೆ. ದೈವಿಕ ತಂದೆ ತಾಯಿಗಳು ಎಂಬುದಾಗಿ ಈ ದಂಪತಿಗಳು ತಮ್ಮ 3 ಗಂಡು ಮಕ್ಕಳಿಗೆ ಉತ್ತಮ ಉದಾಹರಣೆಯಾದಂತ ಜೀವಿತವನ್ನು ಅವರು ತೋರಿಸ್ತಾ ಇದ್ರು ಪ್ರಿಯರೇ. ಅವರು ದೈವಿಕ ಪೋಷಕರು. ಖಂಡಿತವಾಗಿ ಅವರು ತಮ್ಮ ಮಕ್ಕಳಿಗೆ ದೇವರ ವಾಕ್ಯವನ್ನ ಹೇಳ್ತಾ ಇದ್ರು.
ನಾವು ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದಲ್ಲಿ ಅಭ್ಯಾಸ ಮಾಡುವಾಗ ಈ ವಾಕ್ಯಗಳನ್ನ ನೀವು ಯಾವಾಗಲೂ ನಿಮ್ಮ ಮಕ್ಕಳಿಗೆ ಮಲಗುವಾಗಲು, ಏಳುವಾಗಲು, ತಿರುಗಾಡುವಾಗಲು ಎಲ್ಲಾ ಸಮಯ ಎಂಬಂತ ರೀತಿಯಲ್ಲಿ ಇವರು ಒಂದು ವೇಳೆ ಆದಿ ಕಾಲದಲ್ಲೇ ಇವರು ತಮ್ಮ ಮಕ್ಕಳಿಗೆ ಕಲಿಸಿರೋ ಬೋಧನೆ ಮಾಡುವುದು ಪ್ರಿಯರೇ. ಆದ್ದರಿಂದ ಅವರ 3 ಗಂಡು ಮಕ್ಕಳು ಹೆತ್ತವರಿಗೆ ಅವರು ವಿಧೇಯರಾಗಿ ನಾವಿಯೊಳಗೆ ಒಟ್ಟುಗೂಡಿರೆಂಬುದಾಗಿ ನಾವು ನೋಡ್ತೇವೆ. ನಾವು ಪ್ರಮೇಯ ಜ್ಞಾನೋಕ್ತಿ ಪುಸ್ತಕ 22:6 ಹೀಗೆ ಹೇಳ್ತೇನೆ ಅಂತಂದ್ರೆ, ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಮಕ್ಕಳನ್ನು ಶಿಕ್ಷಿಸಿ, ಮುಪ್ಪಿನಲ್ಲಿಯೂ ಓರೆಯಾಗರು. ಆ ಸಮಯದಲ್ಲಿ ಜಗತ್ತು ತುಂಬಾ ಕೆಟ್ಟದಾಗಿತ್ತು ಪ್ರಿಯರೇ. ದೇವರೇ ಸ್ವತಃ ಹೇಳುವಂತದ್ದು, ಪಾಪದಿಂದ ತುಂಬಿದಂತ ಲೋಕ ಬಹಳ ಕೆಟ್ಟದಾಗಿತ್ತು ಎಂಬುದು ಹೇಳ್ತೇವೆ. ನೋಹನ ಮಕ್ಕಳು ಮಾತ್ರ ಸುತ್ತಮುತ್ತಲ ನಮ್ಮ ಸ್ನೇಹಿತರೊಂದಿಗೆ ಬೆರೆಯಲಿಲ್ಲ. ಪೋಷಕರು ಉತ್ತಮ ಜೀವನ ನಡೆಸಿದಾಗ ಅವರೂ ಸಹ, ಮಕ್ಕಳು ಸಹ ಅದನ್ನು ಗೌರವಿಸ್ತಾರೆ. ಅಷ್ಟು ಮಾತ್ರವಲ್ಲ, ಅವರನ್ನು ಅನುಸರಿಸ್ತಾರೆ ಪ್ರಿಯರೇ. ಪೋಷಕರು ತಮ್ಮ ದಾರಿ ಹೋದ್ರೆ ಮಕ್ಕಳು ತಮ್ಮ ದಾರಿ ಹೋಗ್ತಾರೆ ಪ್ರಿಯರೇ. ಆದ್ರೆ ಈ ಕುಟುಂಬದಲ್ಲಿ ಹಾಗೆ ಅಲ್ಲ. ಅವರು ದೈವಿಕವಾದ ತಂದೆ ತಾಯಿಗಳಾಗಿದ್ದರು, ದೈವಿಕವಾದ ರೀತಿಯಲ್ಲಿ ಪೋಷಿಸಿದರು, ದೈವಿಕವಾದ ರೀತಿಯಲ್ಲಿ ಅವರನ್ನು ನಡೆಸಿದರು. ಆದ್ದರಿಂದ ಆ ಇಡೀ ಕುಟುಂಬದ 3 ಗಂಡು ಮಕ್ಕಳು ಅವರು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ತಂದೆ ತಾಯಿಯೊಟ್ಟಿಗೆ ಜೀವಿಸ್ತರೆಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ತಂದೆ ತಾಯಿಗಳು ನಮ್ಮ ಮಕ್ಕಳಿಗೆ ನಾವು ಯಾವಾಗಲೂ ಒಳ್ಳೆಯ ಉದಾಹರಣೆಯಾಗಿರ್ಬೇಕೆಂಬುದಾಗಿ ನಾವು ನೋಡುವಂತವರು ಆಗಿರುತ್ತೇವೆ. ಮತ್ತು ಕಡೆಯದಾಗಿ ಅವರು ಒಳ್ಳೆಯ ಅತ್ತೆ ಮತ್ತು ಮಾವ ಆಗಿದ್ದಾರೆ. ನೋಡಿ, ನಾವು ನೋಹ ಮತ್ತು ಅದರ ಹೆಂಡತಿ ಸೊಸೆಯರ ಜೊತೆಯಲ್ಲಿ ಉತ್ತಮವಾದ ಸಂಬಂಧವನ್ನು ಅವರು ಹೊಂದಿದ್ದರು. 3 ಜನರು ಸಹ ಉತ್ತಮವಾದ ಸಂಬಂಧ ನಾವು ನೋಡುವಂತೆ ಓರ್ಪಡು ಬಿಟ್ಟು ಹೋದಾಗಿ ಓರ್ಲ ಪ್ರಿಯರೇ. ಒಂದು ವೇಳೆ ನಾನು ನೆನೆಸ್ತೇನೆ, ಅವರು ಆ 3 ಸೊಸೆಯಂದರು ಸಹ ನೋಹನ ಹೆಂಡತಿಯನ್ನ ತಾಯಿಯ ರೀತಿಯಲ್ಲಿ ಕಂಡಿರ್ಬೋದು ಪ್ರಿಯರೇ. ತಾಯಿಗಿಂತ ಹೆಚ್ಚಾಗಿ ಆಕೆ ಪ್ರೀತಿ ಮಾಡಿರ್ಬೋದು. ನೋಹನ ಹೆಂಡತಿ ಸೊಸೆಯರನ್ನ ತನ್ನ ಸ್ವಂತ ಮಕ್ಕಳ ಹಾಗೆ, ಹೆಣ್ಣು ಮಕ್ಕಳ ಹಾಗೆ ಅವರು ನೋಡಿರ್ಬೋದು. ಆದ್ರಿಂದ ಅವರು ಓರ್ವ ಹೋದಂತೆ ನೋಹ ಸೊಸೆಯರು ತಮ್ಮ ತವರಿಗೆ ಹಿಂದಿರಲಿಲ್ಲ ಪ್ರಿಯರು. ಅವರೆಲ್ಲರೂ ಅತ್ತೆ ಮಾವನೊಂದಿಗೆ ಜೊತೆಯಾಗಿದ್ದರು. ಅವರೆಲ್ಲರೂ ಸಹ ಸುರಕ್ಷತೆಯ ಹಡಗಿಗೆ ಅವರು ಸೇರಿದರೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಹಾಗಾದರೆ ನಮ್ಮ ಇದನ್ನ ಪರೀಕ್ಷೆ ಮಾಡಿಕೊಳ್ಳೋಣ. ಎಷ್ಟು ಜನರು ಸೊಸೆಯರು ತಮ್ಮ ಅತ್ತೆ ಮಾವರನ್ನ ಈ ಕಾಲದಲ್ಲಿ ನೋಡ್ಕೊಳ್ತಾ ಇದ್ದಾರೆ? ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಬಹಳ ಕಷ್ಟಕರ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ಅಂತಂದ್ರೆ, ನಿಜವಾಗಿ ನಡೆದಂತ ಒಂದು ಘಟನೆ ಏನಂತಂದ್ರೆ, ಬಹಳ ದುಃಖಕರುವಂತ ಘಟನೆ ಪ್ರಿಯರೇ. ಒಬ್ಬ ಕುಟುಂಬದಲ್ಲಿ ಮಗನಿದ್ದನು, ತಂದೆ ಇಲ್ಲ, ತಾಯಿ ಇದ್ರು. ಸರಿ, ತಾಯಿ ಅವರು ಮಗನ ಚೆನ್ನಾಗಿ ಬೆಳೆಸಿ ವಿದ್ಯಾಭ್ಯಾಸ ಕೊಡಿಸಿ ಇಂಜಿನಿಯರ್ ಮಾಡಿ ಆತನ ವಿದೇಶದಲ್ಲಿ ಹೋಗಿ ನೆಲೆಸಿ ಮತ್ತೆ ಈ ಭಾರತ ದೇಶಕ್ಕೆ ಬಂದು ಆತನ ತನ್ನ ಕುಟುಂಬ ಇರುವಂತಹ ಸಂದರ್ಭದಲ್ಲಿ ಈಗ ಇತ್ತೀಚೆಗೆ ನಡೆದಂತ ಒಂದು ಘಟನೆ, ಅವರು ಭಾರತ ದೇಶಕ್ಕೆ ಬಂದು ನೆಲೆಸಿದ್ರು. ತಾಯಿಗೆ ಕೊರೋನಾ ಬಂತು. ಕೊರೋನಾ ಬಂದಾಗ ತಾಯಿ ಅವ್ರನ್ನ ಒಂದು ಹಾಸ್ಪಿಟಲ್ಗೆ ಅವರು ಸೇರ್ಕೊಂಡ್ರು. ಸುಮಾರು 15-20 ದಿನಗಳ ಬಳಿಕ ಗುಣವಾಯ್ತು. ತಿರುಗಿ ಮಗನ ಮನೆಗೆ ಬಂದ್ರು, ಅಂದ್ರೆ ಅವ್ರ ಮನೆಗೆ, ಸ್ವಂತ ಮನೆಗೆ ಬಂದ್ರು. ಆದ್ರೆ ಸ್ವಂತ ಮಗ ಮತ್ತು ಸೊಸೆ ತಾಯಿನ ಎಷ್ಟಿಗೂ ಮಾತ್ರಕ್ಕೂ ಸೇರಿಸಲಿಲ್ಲ ಮನೆಯೊಳಗೆ. ಬಹಳ ದುಃಖಕರವಾದ ಸಂಗತಿ. ಆ ಒಬ್ಬ ಹೆಂಗಸಿದ್ದಾರೆ, ಏನ್ ಮಾಡುವುದು ಅವರು? ಸರ್, ಅವ್ರ ಮನೆಯ ವರಾಂಡದಲ್ಲಿ ಅವರು ಕೂತಿದ್ರು. ಅವ್ರು ಕೂತಿರುವಂತ ಸಂದರ್ಭದಲ್ಲೇ ಮಗನು, ಸೊಸೆ ಮತ್ತು ಮಕ್ಕಳು ಆ ಮನೆಗೆ ಬೀಗ ಹಾಕೊಂಡು ಬೇರೆ ಕಡೆ ಹೊರಟೋದು. ದೊಡ್ಡ ಪಟ್ಟಣ, ಅಲ್ಲಿ ಬೇರೆ ಒಂದು ಬಾಡಿಗೆ ಮನೆಯಲ್ಲಿ ಅವರು ವಾಸ ಮಾಡ್ಲಿಕ್ಕೆ ಅವರು. ಈಗಲೂ ಸಹ ಆ ವಯಸ್ಸಾದಂತ ಅಜ್ಜಿಯಲ್ಲಿದ್ದಾರೆ. ಅಕ್ಕಪಕ್ಕದವ್ರು ಊಟ ಕೊಡ್ತಾರೆ, ಊಟ ಮಾಡ್ತಾರೆ. ಎಷ್ಟು ದುಃಖಕರವಂತ ಸಂಗತಿ ನೋಡ್ರಿ. ಅನಾದಿ ಕಾಲದಲ್ಲೇ ನೋಹನ ಕುಟುಂಬಕ್ಕೂ ಈಗಿರುವಂತ ಈ 21ನೇ ಶತಮಾನ ಇರುವಂತ ಈಗಿನ ಕುಟುಂಬಕ್ಕೂ ಎಷ್ಟು ಜನರು, ತಂದೆ ತಾಯಿಗಳು, ಸೊಸೆಂದರದೇ ತಪ್ಪಲ್ಲ, ಮಕ್ಕಳದು ತಪ್ಪಿರ್ತದೆ ಪ್ರಿಯರೇ. ಆದಾಗ್ಯೂ ನಮಗೊಂದು ಒಳ್ಳೆ ಉದಾಹರಣೆ, ಮಾದರಿಯಾಗಿ ಅವರಿದ್ದಾರೆ. ಆದ್ರಿಂದ ತೀತ್ರ ಪತ್ರಿಕೆ 2ನೇ ಅಧ್ಯಾಯ 3-5 ಹೀಗೆ ನೋಡ್ತಾರೆ. ವೃದ್ಧ ಸ್ತ್ರೀಯರು ದೇವ ಭಕ್ತರಿಗೆ ಯೋಗ್ಯವಾದಂತ ನಡತೆಯುಳ್ಳವರು, ಸದ್ಬೋಧಕಿಯರು ಆಗಿರ್ಬೇಕೆಂಬುದಾಗಿ ನೋಡ್ತೇವೆ. ವೃದ್ಧ ಸ್ತ್ರೀಯರು ಪ್ರಾಯದ ಸ್ತ್ರೀಯರಿಗೆ ಮಾದರಿಯಾಗಿರ್ಬೇಕೆಂಬುದು ನೋಡ್ತೇವೆ. ಪ್ರಾಯದ ಸ್ತ್ರೀಯರಿಗೆ ವೃದ್ಧ ಸ್ತ್ರೀಯರು ಬುದ್ಧಿ ಹೇಳಬೇಕೆಂಬುದಾಗಿ ನಾವು ನೋಡುವಂತದ್ದು ಪ್ರಿಯ. ಅದ್ರಲ್ಲಿ ಒಂದು ಕುಟುಂಬ ನನ್ನ ನೆನಪಿಗೆ ಬರ್ತದೆ ಪ್ರಿಯ, ಜಕರಿಯನ ಕುಟುಂಬ. ಎಲಿಜಬೆತ್ ಜಕರಿಯಳು ಒಂದು ಉತ್ತಮವಾದಂತ ಜೀವಿತವನ್ನು ನಡೆಸಿದ್ರು ಪ್ರಿಯರು. ಆಕೆ ಮಕ್ಕಳಿರ್ಲಿಲ್ಲ. ಜಕರಿಯನ ಹೆಂಡತಿ ಅವರು ಯಾಜಕ ವರ್ಗದವರು, ತುಂಬಾ ಸ್ಥಿತಿವಂತರವರು.
ಆದ್ರೆ ಬಡತನದಲ್ಲಿ ಬಡಗಿಯ ಹೆಂಡತಿಯಾದಂತ ಮರಿಯಳನ್ನ ಆಕೆ ಕಂಡಾಗ ಸುಮಾರು 6 ತಿಂಗಳು ಆಕೆನ ಸಂರಕ್ಷಿಸಿ ಪೋಷಿಸಿ ನಡೆಸುವಂತ ನೋಡ್ತಿರ್ತೀವಿ. ಪೂರ್ಣ ಗರ್ಭಿಣಿಯಾಗಿರುವಂತ ಸಂದರ್ಭದಲ್ಲಿ 6 ತಿಂಗಳು ಜಕರಿಯನ ಮನೇಲಿ ಇದ್ದುಕೊಂಡು ಇರಿಸ್ಕೊಂಡು ಆಕೆ ಅವರಿಗೆ ಯೋಗ್ಯವಾದಂತ ರೀತಿಯಲ್ಲಿ ಉಪಚಾರ ಮಾಡೋದು ನೋಡ್ತೀವಿ. ನೋಡಿ ಎಷ್ಟು ಆಶೀರ್ವಾದ. ಆದ್ರಿಂದ ವೃದ್ಧರ ಅಂತ ಸ್ತ್ರೀಯರು ಪ್ರಾಯದ ಸ್ತ್ರೀಯರಿಗೆ ಮಾದರಿಯಾಗಿರ್ಬೇಕೆಂಬುದನ್ನು ನೋಡ್ತೇವೆ. ಪ್ರಾಯದ ಸ್ತ್ರೀಯರಿಗೆ ವೃದ್ಧ ಸ್ತ್ರೀಯರು ಬುದ್ಧಿ ಹೇಳಿ ನಡೆಸಬೇಕೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆದ್ರಿಂದ ಪ್ರಿಯ ದೇವಜನರೇ, ನಮ್ಮ ಮಕ್ಕಳಿಗೆ ನಾವು ಖಂಡಿತವಾಗಿ ಒಳ್ಳೆಯವರಾಗಿರ್ತೀವಿ. ಅದೇ ರೀತಿಯಲ್ಲಿ ನಮ್ಮ ಸೊಸೆ ಮತ್ತು ಅಳಿಯಂದಿರಿಗೂ ಸಹ ನಾವು ಒಳ್ಳೆಯ ಸಂಬಂಧವನ್ನ ಹೊಂದಿಕೊಂಡಿರುವುದು ಬಹಳ ಮುಖ್ಯ ಎಂಬುದಾಗಿ ನಾವು ಕಲಿಯುವಂತವರು ಆಗಿರ್ತೇವೆ. ಆದ್ರಿಂದ ನಮ್ಮ ಸಮಯ ದಾಟ್ತಾ ಇದೆ. ನಾವು ಅಭ್ಯಾಸ ಮಾಡುವಾಗ, ನೋಹನ ಕುರಿತು ಅಭ್ಯಾಸ ಮಾಡುವಾಗ ಮೊಟ್ಟ ಮೊದಲನೇದಾಗಿ ಆತನು ಅವರು ದೇವರಲ್ಲಿ ನಂಬಿಕಸ್ಥರಾದ ದಂಪತಿಗಳು, ದೇವರಿಗೆ ವಿಧೇಯರಾದಂತ ಒಂದು ದಂಪತಿಗಳು, ಮತ್ತಿತರಿಗೆ ಮಾದರಿಯಾಗಿದ್ದವರು, ಗಂಡನಿಗೆ ಅಧೀನರಾಗಿ ನೋಡುತ್ತೇವೆ. ಮತ್ತು ಪರಸ್ಪರ ಸಹಾಯ ಮಾಡದೆ ಇತರನ ಆರೈಕೆ ಮಾಡಿದಂತ ದಂಪತಿಗಳು. ನೋಹ ದಂಪತಿಗಳಿಗೆ ತಾಳ್ಮೆ ಎತ್ತೆಂಬುದು ನೋಡ್ತೇವೆ. ಮತ್ತು ಒಗ್ಗಟ್ಟಾಗಿ ಅವರು ಇದ್ದರು, ಅನ್ಯನ ತಿಂದು ನೋಡ್ತೇವೆ. ದೇವರ ಕೆಲಸಕ್ಕೆ ಸಹಾಯ ಮಾಡುವಂತ ದಂಪತಿಗಳು ಮತ್ತು ಸ್ನೇಹ. ನೋಹ ಸುನೀತಿ ಮತ್ತು ದೇವರ ವಾಕ್ಯವನ್ನು ಸಾರ್ತಿದಂತ ಒಬ್ಬ ವ್ಯಕ್ತಿ. ದೈವಿಕ ತಂದೆ ತಾಯಿಗಳು ಮಕ್ಕಳಿಗೆ ಒಳ್ಳೆಯ ಅತ್ತೆ ಮಾವ ಸೊಸೆಯಂದಿರಿಗೆ ಪ್ರಿಯರೇ. ಆದ್ರಿಂದ ಈ ಲೋಕದಲ್ಲಿ ದೇವರಿಂದ ಆಶೀರ್ವಾದ ಒಂದು ಎರಡನೇ ಬರುವಂತ ಈ ತಂದೆ ತಾಯಿಗಳನ್ನ ನಾವು ಕೃಪಾಕಾಲದಲ್ಲಿ ನೋಡುವಂತವರಾಗಿದ್ದೇವೆ ಪ್ರಿಯರೇ. ಆದ್ರಿಂದ ಪ್ರಿಯ ದೇವ ಜನರೇ, ನಮ್ಮ ಜೀವನದಲ್ಲಿ ಮಳೆ, ಪ್ರವಾಹ, ಕಷ್ಟ, ಸಂಕಟ, ನಷ್ಟ ಏನೇ ಬರಬಹುದು, ದೇವರು ನಮ್ಮೊಂದಿಗಿರುವಾಗ, ನಾವು ದೇವರೊಂದಿಗಿರುವಾಗ ಖಂಡಿತವಾಗಿಯೂ ನಾವು ಆ ಮುಗಿಲು ಬಿಲ್ಲನ್ನ, ಕಾಮನ ಬಿಲ್ಲನ್ನ ನಮ್ಮ ಜೀವಿತದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಅಂದರೆ ನೆಂದೆಂದಿಗೂ ನಮಗೆ ಕಷ್ಟ ಬಾರುವುದಿಲ್ಲ ಎಂಬುದಾಗಿ ಹೇಗೆ ದೇವರು ವಾಗ್ದಾನ ಮಾಡಿದನೋ, ಇನ್ನು ಮಳೆಯನ್ನೇನು ಸುರಿಸಲಿಲ್ಲ ಎಂಬುದು ವಾಗ್ದಾನ ಮಾಡಿದನೋ, ಅದೇ ರೀತಿಯಲ್ಲಿ ನಾವು ಆ ಮುಗಿಲು ಬಿಲ್ಲು ಕಾಣುವಾಗ, ಅಂದ್ರೆ ದೇವರ ಪ್ರಸನ್ನತೆಯನ್ನು ಕಾಣುವಾಗ, ದೇವರು ನಮ್ಮೊಟ್ಟಿಗಿರುವಾಗ ಎಂದಿಗೂ ಸಹ ನಾವು ಕಷ್ಟಕ್ಕಾಗಲಿ ದುಃಖಕ್ಕಾಗಲಿ ಒಳಗಾಗುವುದಿಲ್ಲ. ಇದುವೇ ದೇವರು ಕೊಟ್ಟಿರುವಂತ ಆಜ್ಞೆ. ತಾಳ್ಮೆಯಿಂದ ಕೇಳಿದಂತ ಎಲ್ಲರಿಗೂ, ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಆಮೇನ್.